ನನ್ನ ಉಪನ್ಯಾಸವನ್ನು ಧಾರವಾಡದವರಾದ ಬಸವರಾಜ್ ಮನ್ಸೂರ್ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಏಕೆಂದ್ರೆ ಅಮೀರ್ ಬಾಯಿ ಕರ್ನಾಟಕ ರಿಸರ್ಚ್ ಮಾಡುವಾಗ ಥಿಯೇಟರ್ಗೋಸ್ಕರ ಸಿನಿಮಾ ಫೀಲ್ಡ್ ಅನ್ನು ಬಿಟ್ಟು ಬಂದು ಹಾಳಾದವರಲ್ಲಿ ಬಸವರಾಜ್ ಮನ್ಸೂರ್ ಯಾಕಂದ್ರೆ ಬಹಳ ಒಳ್ಳೆ ಉತ್ತುಂಗದಲ್ಲಿದ್ರು, ಸಿನಿಮಾದಲ್ಲಿದ್ರು. ಅವ್ರ ಆತ್ಮಚರಿತ್ರೆ ಓದ್ತಾ ಇದ್ರೆ ಕರ್ನಾಟಕ ಥಿಯೇಟರ್ ಎಷ್ಟು ಜನ ಬೆಳೆಸಿದೆಯೋ ಅಷ್ಟೇ ಜನ ಬಲಿನೂ ತಗೊಂಡಿದೆ ಅಂತ ಅನ್ಸುತ್ತೆ. ಅಂಥ ಅವರ ಊರಲ್ಲಿ ಉಪನ್ಯಾಸ ಆಗ್ತಾ ಇದೆ. ನನಗೆ ತತ್ವಪದಗಳು ಮತ್ತು ಅಂತರಂಗ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ಕೆಲವು ಮಾತುಗಳನ್ನು ಹಂಚ್ಕೊಳ್ತೇನೆ. ಮೊದಲನೇದು 2 ಶಬ್ದ ಇದೆ ಇದರಲ್ಲಿ. ಅಂತರಂಗ, ರಂಗ ನಮ್ಗೆಲ್ಲ ಗೊತ್ತಿದೆ. ನಾಟ್ಯ ರಂಗ, ರಂಗಮಂಟಪ, ಪ್ರೇಕ್ಷಕರಿಗೆ ಎದುರುಗಡೆ ಬಂದು ಕಾಣಿಸ್ಕೊಳ್ಳುವಂತಹ ಒಂದು ಪಾತ್ರ ಏನಿದೆ, ನಟನೆ ಮಾಡ್ತೀವಿ, ಅದು ರಂಗ. ಆದ್ರೆ ಈ ರಂಗದ ಹಿಂದೆ ಒಂದು ಅಂತರಂಗ ಇದೆ. ಅದು ಗ್ರೀನ್ ರೂಮ್ ಇದೆ, ಬಣ್ಣದ ಮನೆ ಅಂತ ಕರಿತೀವಿ ನಾವು, ಚೌಕಿ ಮನೆ ಅಂತ ಕರಿತೀವಿ. ಚೌಕಿ ಮನೆ ಬಣ್ಣದ ಮನೆ ಎಲ್ಲಿ ಪ್ರಸಾದನ ಆಗ್ತದೆ ಮತ್ತು ಇಲ್ಲಿ ಪ್ರದರ್ಶನ ಆಗ್ತದೆ. ಅವರ ನಡುವೆ ಒಂದು ಸಣ್ಣ ತೆರೆ ಇರ್ತದೆ. ಸೊ ಈ ಅಂತರಂಗ ಮತ್ತು ಬಹಿರಂಗ ನಾವು ಪರಸ್ಪರ ವಿರುದ್ಧವಾಗಿ ಜೋಡಿಸುವ ಶಬ್ದಗಳಾದ್ರೂ ಥಿಯೇಟರ್ನಲ್ಲಿ ಬಹಳ ಜೊತೆಯಲ್ಲಿರುವ ಶಬ್ದ. ಐ ಥಿಂಕ್ ಬೆಂಗಳೂರಿನ ಕಲಾಕ್ಷೇತ್ರದಲ್ಲಿ ಒಂದು ಅಂತರಂಗ ಅಂತ ಒಂದು ಸ್ಟೇಜ್ ಇದೆಯಲ್ಲ, ಓಜಾಗ್ಲೆ ಅಂತರಂಗ ಅಂತ ಒಂದು ಇದೆ. ಸೊ ಅಂತರಂಗದಲ್ಲಿ ಸಿದ್ಧತೆ ಇಲ್ಲದೆ ಹೋದ್ರೆ ಬಹಿರಂಗದಲ್ಲಿ ಒಳ್ಳೆ ಪ್ರದರ್ಶನ ಆಗೋದಿಲ್ಲ ಮತ್ತು ಅವರ ನಡುವೆ ಒಂದು ಆಂತರಿಕವಾದ ಸಂಬಂಧ ಆಗಿದೆ. ಈ ಅರ್ಥದಲ್ಲಿ ಅಂತರಂಗ ಶಬ್ದಕ್ಕೆ ಒಂದು ಅರ್ಥ ಇದೆ ಥಿಯೇಟರ್ನ. 2ನೇ ಅರ್ಥ, ಅನೇಕ ಕಲಾವಿದರು, ನಾನು ಕಲಾವಿದರ ಮೇಲೆ ರಿಸರ್ಚ್ ಮಾಡಿರೋದ್ರಿಂದ ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ದುಃಖಿತರು, ಅತ್ಯಂತ ಅಪಮಾನಿತರು, ಅತ್ಯಂತ ನೋವುಂಡವರು ಅತ್ಯುತ್ತಮ ಕಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅಮೀರ್ ಬಾಯಿ, ಪಟ್ಲಲ್ಲಿ ಪಾತ್ರದವರು ಬಸವರಾಜ್ ಮನ್ಸೂರ್, ನಮ್ಮ ಮರಾಠಿ ಸಿನಿಮಾದ ಮಾಣುಸ್ನ ಗ್ರೇಟ್ ನಾಯಕಿ ಶಾಂತಾ ಹುಬ್ಳಿಕರ್, ಇವ್ರದೆಲ್ಲ ಜೀವನ ಚರಿತ್ರೆ ಓದಿದ್ರೆ ಅಂತರಂಗ ಎಲ್ಲ ನುಚ್ಚುಗುಚ್ಚಾಗಿ ಹೋಗಿದೆ. ಆದ್ರೆ ಬಹಿರಂಗದಲ್ಲಿ ರಂಗದ ಮೇಲೆ ಅತ್ಯಂತ ಅದ್ಭುತ ನಟಿಯರಾಗಿ ಅವರು ನಟನೆ ಮಾಡಿದ್ರು. ಹಾಗಿದ್ರೆ ಕಲೆ ಅಂತ ಏನು? ತಮ್ಮ ಒಳಗೆ ಕಲಾವಿದರು ವೈಯಕ್ತಿಕ ಜೀವನದಲ್ಲಿ ಅಂತರಂಗದಲ್ಲಿ ಅನುಭವಿಸಿದ ನೋವನ್ನು, ವೇದನೆಯನ್ನ, ಸಂಕಟವನ್ನ ಕಲೆಯಾಗಿ ಕೂಡ ರೂಪಿಸ್ತಾರೆ ಅನ್ನೋದು ನಮ್ಗೆ ಆ ಕಲಾವಿದರ ಚರಿತ್ರೆ ನೋಡಿದಾಗ ಗೊತ್ತಾಗ್ತದೆ. ಹೀಗಾಗಿ ಅದು ಬರೀ ಕಲೆನೂ ಅಲ್ಲ, ಬರೀ ಕಲೆ ಕೂಡ ಅಲ್ಲ, ಅವರ ಅಂತರಂಗದ ಅಭಿವ್ಯಕ್ತಿಯೂ ಹೌದು. ನನಗೆ ಅನೇಕ ಸಲ ಅನಿಸಿದೆ, ಪ್ರೇಮ ವಂಚಿತರಾದಂತಹ ಈ ಪಾತ್ರದವರು ಅನೇಕ ಸಲ ಬಹಳ ನೊಂದವರು ಪ್ರೇಮದ ಪಾತ್ರ ಬಂದಾಗ ಹೇಗೆ ಮಾಡ್ತಾ ಇದ್ರು. ಅಮೀರ್ ಬಾಯಿ ಪ್ರೇಮದ ಹಾಡುಗಳನ್ನು ಕೇಳುವಾಗ ನನಗೆ, ಯಾಕಂದ್ರೆ ಗಂಡನಿಂದ ಬಹಳ ಪೀಡಿತಳಾದ ಹೆಣ್ಮಗಳಾಕೆ. ಅವಳ ತುಂಬಾ ಸುಪ್ರಸಿದ್ಧ ಹಾಡೆಲ್ಲ ಇದೆ ನಮ್ಮಲ್ಲಿ, ನಿನ್ನನ ನೆನೆಯದ ರಾತ್ರಿಯ ಬೆಳಗ್ಗೆ. ಆ ಹಾಡು ಅವಳು ಇಡೀ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಳೀತಾ ಇದ್ರು, ಇಡೀ ರಾತ್ರಿ ಹಿಂಸೆಗೆ ಒಳಪಡ್ತಾ ಇದ್ರು. ಸೊ ಒಂದ್ ವೇಳೆ ಅಮೀರ್ ಬಾಯಿ ಅವರು ಜೀವನ ಚರಿತ್ರೆ ಬರ್ದಿದ್ರೆ, ಆತ್ಮಕತೆ ಬರ್ದಿದ್ರೆ ಹೆಂಗಿರ್ತಿತ್ತು ಗೊತ್ತಿಲ್ಲ ನಾನು. ಸೊ ಕಲಾವಿದರ ಹಿಂದೆ ಒಂದು ದೊಡ್ಡ ಅವರ ಅಂತರಂಗದ ಜಗತ್ತಿನ ಮಹಾ ಪ್ರಕ್ಷುಬ್ಧ ಲೋಕ ಇದೆ ಅಂತ ಆ ಆತ್ಮಕಥೆಗಳು ಹೇಳ್ತವೆ. ಆತ್ಮಕಥೆ ಬರಿದೇ ಇದ್ದಾಗಲೂ ಕೂಡ ನಮ್ಗೆ ಜನರಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ಕಲೆನಲ್ಲಿ, ಥಿಯೇಟರ್ನಲ್ಲಿ ಇದಕ್ಕೆ ಇನ್ನೊಂದು ಅರ್ಥ ಇದೆ. ಅದು ಬರೀ ಬಣ್ಣದ ಮನೆ, ಚೌಕಿ ಮನೆ ಮತ್ತು ಹೊರಗಡೆ ಬಂದ ಸ್ಟೇಜ್ ಮಾತ್ರ ಅಲ್ಲ, ಕಲಾವಿದರ ಅಂತರಂಗ ಮತ್ತು ಅವರು ಮಾಡುವ ಪ್ರದರ್ಶನದ ಇನ್ನೊಂದು ಡೈಮೆನ್ಷನ್ ಇದೆ ಎಂದು ನಾನು ಭಾವಿಸ್ತೇನೆ. ಮತ್ತು ತಮ್ಮ ಅಂತರಂಗದ ನೋವನ್ನು ಮೀರೋದಕ್ಕಾಗಿ ಈ ಕಲಾವಿದರು ಹಾಡಿದರು ಮತ್ತು ನಟಿಸಿದರು. 3ನೇ ಮೀನಿಂಗು, ನಾನು ಶಾಕ್ತದ ಮೇಲೆ ಕೆಲಸ ಮಾಡಿದ್ದೀನಿ. ಶಾಕ್ತದಲ್ಲಿ ರಂಗ ಹೊಯ್ಯುವ ಒಂದು ರಿಚುವಲ್ ಇದೆ. ಆ ಕೋಣನನ್ನ ಕಡಿಯುವ, ಮಧ್ಯರಾತ್ರಿ ಕಡಿತಾರೆ, ಆ ಕಡಿಯುವಾಗ ಆ ಕಡಿದ ಮೇಲೆ ರಂಗದ ಮೇಲೆ ಅದನ್ನು ನಿಲ್ಲಿಸ್ತಾರೆ. ರಂಗ ಅಂದ್ರೆ ಬಣ್ಣಗಳಲ್ಲಿ ಹೊಯ್ಯುವ ಒಂದು ಚಕ್ರಬಂಧ, ಅದೊಂದು
ಅದು ಮಾಂತ್ರಿಕವಾದ ತಾಂತ್ರಿಕವಾದ ಒಂದು ರಿಚುವಲ್ ಅದು. ಅದ್ರ ಮುಂದೆ ಮೇಲ್ಗಡೆ ತೊಟ್ಲು ಇರ್ತದೆ, ಬಾಳೆಗೊನೆ ಇರ್ತದೆ, ಫಲವತ್ತಿಕೆಯ ಫರ್ಟಿಲಿಟಿಯ ಕಲ್ಟ್ ಅದು. ಅದು ಬಹಳ ಗುಹ್ಯವಾದ ಒಂದು ರಿಚುವಲ್ ಅದು. ರಂಗ ಹೊಯ್ಯೋದು ಅಂತ ಕರೀತಾರೆ. ಸಾಮಾನ್ಯ ದೇವದಾಸಿಯರೇ ಹೊಯ್ತಾರೆ ರಂಗ. ದೇವದಾಸಿಯರೆಲ್ಲ ನಮ್ಮ ಬಳ್ಳಾರಿ ಜಿಲ್ಲೆನಲ್ಲಿ ನಟ ನಟಿಯರು ಅನ್ನೋದು ತಮಗೆಲ್ಲ ಗೊತ್ತಿದೆ, ಬಹುತೇಕ ದೇವದಾಸಿಯರು. ಸೊ ಇಡೀ ಶಾಕ್ತ ಕರ್ನಾಟಕದ ಶಾಕ್ತ ಫಿಲಾಸಫಿನ ಅಧ್ಯಯನ ಮಾಡುವಾಗ ಥಿಯೇಟರ್ ಇಲ್ಲದೆ ಶಾಕ್ತ ಇಲ್ವೇ ಇಲ್ಲ, ಅಥವಾ ಶಾಕ್ತ ಇಲ್ಲದೆ ಥಿಯೇಟರ್ ಇಲ್ವೇ ಇಲ್ಲ ಅನ್ನೋ ತರ ಇದೆ. ಅದರಲ್ಲೂ ಕೇರಳದಲ್ಲಿ ಭಗವತಿಯ ಆರಾಧನೆ ಅದ್ಭುತವಾದ ಥಿಯೇಟರ್ಗೆ ಕಾರಣವಾಗಿದೆ. ನಾನು 20 ವರ್ಷಕ್ಕೊಮ್ಮೆ ಕಣ್ಣೂರು ಡಿಸ್ಟಿಕ್ನಲ್ಲಿ ಒಂದು ದೇವಿಯ ಜಾತ್ರೆ ನಡೀತದೆ. ಉಚ್ಚಿನೋಡು ಭಗವತಿ. ಉಚ್ಚಿನೋಡು ಭಗವತಿಯ ಚರಿತ್ರೆ ಏನು ಅಂತಂದ್ರೆ, ಆಕೆ ಪಂಡಿತರನ್ನು ಸೋಲಿಸ್ತಾ ಇರ್ತಾಳೆ. ಮಹಾ ಸಂಸ್ಕೃತ ವಿದ್ವಾಂಸಗಳು ಅವಳನ್ನ ಸೋಲಿಸಲಿಕ್ಕೆ ಒಂದು ಪಿತೂರಿ ಮಾಡ್ತಾರೆ ಪಂಡಿತರು. ಆ ಕಥೆಯನ್ನು ಹೇಳಕ್ ನನ್ಗೆ ಸಮಯ ಇಲ್ಲ. ಆ ಪಿತೂರಿಯಲ್ಲಿ ಅವಳನ್ನು ಸೋಲಿಸಿ ಅವಳು ಅಗ್ನಿ ಪ್ರವೇಶ ಮಾಡ್ತಾಳೆ. ಸೊ 21 ವರ್ಷಕ್ಕೆ ಅವಳ ಜಾತ್ರೆ ನಡೆದಾಗ ಆಕೆ ಬರ್ತಾಳೆ ವೇಷ ಹಾಕೊಂಡು, ನಟ ವೇಷ ಹಾಕೊಂಡು ಬರ್ತಾನೆ. ಆ ಉಚ್ಚಿನೋಡು ಭಗವತಿ ಬ್ರಾಹ್ಮಣ ಕನ್ಯೆಗಳು ಬಂದು ಬೆಂಕಿಯನ್ನು ತುಳಿತಾನೆ, ಬೆಂಕಿಯನ್ನು ಕಚ 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 ತುಳಿತಾನೆ. ಅಗ್ನಿ ಆರಾಧನೆ ಇರುವ ನಮ್ಮ ಭಾರತ ದೇಶದಲ್ಲಿ ಬೆಂಕಿಯನ್ನು ತುಳಿತಾರೆ ಮತ್ತು ನೀರನ್ನು ಹೊತ್ಕೊಂಡು ತುಳಿತಾರೆ. ಅದನ್ನು ಗಾಣಿಗರು ಆ ದೇವಿಯನ್ನು ಆರಾಧಿಸ್ತಾರೆ. ಸೊ ನನಗೆ ಇಡೀ ಕರಾವಳಿಯ ಭಗವತಿಯರ ಆರಾಧನೆ ನೋಡಿದ್ರೆ ಅಲ್ಲೊಂದು ಹಿಸ್ಟ್ರಿ ಇದೆ, ಅಂತರಂಗದ ನೋವಿದೆ. ಅದು ಹೆಂಗಳೆಯರ ಒಂದು ಅಂತರಂಗದ ನೋವು. ಬಹುತೇಕ ಭಗವತಿಯರು ಟ್ರಾಜಿಡಿ, ತಮ್ಮ ಸಂಪ್ರದಾಯವನ್ನು ಮೀರಿ ಮದುವೆಯಾಗಿ ಪ್ರೇಮ ಮಾಡಿದ್ದಕ್ಕಾಗಿ ಶಿಕ್ಷೆ ಅನುಭವಿಸ್ತಿರೋರೇ ಭಗವತಿಯರಾಗಿದ್ದಾರೆ. ಸೊ ಹೀಗಾಗಿ ಶಾಕ್ತದಲ್ಲಿ ಅಂತರಂಗ ಮತ್ತು ಬಹಿರಂಗಕ್ಕೆ ಬೇರೆ ಇನ್ನೊಂದು ಡೈಮೆನ್ಷನ್ ಇದೆ. ಅದು ದೇವಿಯರ ಕಥನ, ಸೋತ ಸತ್ತ ದುಃಖಿತ ಮಹಿಳೆಯರ ಕಥನ ಅಂತ ನಮಗೆ ಅನಿಸ್ತದೆ. ಅತ್ಯಂತ ಕಲರ್ಫುಲ್ ಆಗಿ ಡ್ರೆಸ್ ಮಾಡ್ಕೋತಾರೆ. ತಮ್ಗೆ ಗೊತ್ತಿದೆ ಕೇರಳದ ಭಗವತಿಯರು. ಆದ್ರೆ ಹಿಂದ್ಗಡೆ ಇರೋದು ಉರಿತಾ ಇರೋದು ಬೆಂಕಿ. ಆ ಒಂದು ರಂಗ ಅನದರ ಕಾಲ. ತತ್ವಪದಕಾರರಲ್ಲಿ, ಆರೂಢರಲ್ಲಿ, ಅವಧೂತರಲ್ಲಿ ಅಂತರಂಗಕ್ಕೆ ಇನ್ನೊಂದು ಅರ್ಥ ಇದೆ, ಸೆಲ್ಫ್, ಸ್ವ ನಮ್ಮ ಒಳಗಿರೋ ಚೈತನ್ಯ, ಇದು ಕಾಸ್ಮಿಕ್ ಎನರ್ಜಿಯ ಒಂದು ಭಾಗ ನಮ್ಮ ಒಳಗಡೆ ಇದೆ, ಒಳಗಡೆ ಅಡ್ಕೊಂಡಿದೆ. ಅದನ್ನು ನಾವೇ ಕಂಡ್ಕೊಳ್ಬೇಕು ಸಾಧನೆಯ ಮೂಲಕ, ಗುರುಮಾರ್ಗದ ಮೂಲಕ, ಗುರುವಿನ ಮಾರ್ಗದರ್ಶನದ ಮೂಲಕ. ಹಾಗೆ ಕಂಡ್ಕೊಂಡು ಸಾಧನೆ ಮಾಡ್ತಾ ಹೋದ್ರೆ ನಾವೇ ದೇವರಾಗ್ಬಿಡ್ತೀವಿ. ಸೊ ಇಲ್ಲಿ ಅಂತರಂಗ ಒಂದು ಮಿಸ್ಟಿಕಲ್ ಮೀನಿಂಗ್ ಅಲ್ಲಿ, ಒಂದು ಸಾಧನೆಯ ಅರ್ಥದಲ್ಲಿ ನಮ್ಮ ತತ್ವಪದಕರಲ್ಲಿ ಇದೆ. ಹೇಗೆ ಸಂಗೀತಗಾರರು ರಿಯಾಜ್ ಮಾಡಿದರೆ ಒಳ್ಳೆ ಗಾಯಕರಾಗಕ್ಕೆ ಸಾಧ್ಯ ಇಲ್ವೋ, ಹೇಗೆ ಒಬ್ಬ ನಟರು ತಾಲೀಮ್ ಮಾಡದೆ ಹೋದ್ರೆ ಅಥವಾ ರಿಹರ್ಸಲ್ ಮಾಡದೆ ಹೋದ್ರೆ ಒಳ್ಳೆ ನಟರಾಗಕ್ಕೆ ಸಾಧ್ಯ ಇಲ್ವೋ, ಹಾಗೆ ಯೋಗ ಸಾಧನೆಯಲ್ಲಿ ಸಾಧನೆಯನ್ನು ಸರಿಯಾಗಿ ಮಾಡದೇ ಇರುವಾಗ ಕೂಡ ಒಳ್ಳೆ ಯೋಗಿ ಆಗಕ್ಕೆ, ಸಾಧಕ ಆಗಕ್ಕಾಗಲ್ಲ. ಅಲ್ಲಿ ಕೂಡ ರಂಗದ ಪರಿಭಾಷೆಯಲ್ಲಿದೆ, ಅಲ್ಲಿ ಸ್ವನ ರಿಯಲೈಸ್ ಮಾಡ್ಕೊಳ್ಳೋ ವಿಧಾನ ಬೇರೆ ಇದೆ. ಇಡೀ ತತ್ವಪದಗಳಲ್ಲಿ ಇರೋದು ಒಬ್ಬ ಸಾಧಕ ತನ್ನ ಒಳಗಡೆ ಅಡಗಿರುವ ಚೈತನ್ಯವನ್ನು ಸಾಧನೆಯ ಮೂಲಕ, ಗುರುವಿನ ಮಾರ್ಗದರ್ಶನದ ಮೂಲಕ ಕಂಡುಕೊಳ್ಳೋದು, ಸೆಲ್ಫ್ ರಿಯಲೈಸೇಷನ್ ಮಾಡೋದು. ಅದು ಅಂತರಂಗದ ಹುಡುಕಾಟ. ಇಡೀ ತತ್ವಪದ ಸಾಹಿತ್ಯ. ದೇವಿಯವರು ಇಲ್ಲಿ ಇದ್ದಾರೆ. सर मेरे ख्याल में भारत में इतने भाषाएं आप उनको एनलेटन कीजिए. कन्नड़ में 50 वॉल्यूम्स तत्वपद साहित्य मिस्टिक लिटरेचर आया है. मेरे ख्याल में भारत की कोई भाषा में इतने वॉल्यूम्स नहीं है. ಸೊ ತತ್ವಪದದಲ್ಲಿ ಸ್ವ ಹುಡುಕಾಟ 50 ವಾಲ್ಯೂಮ್ಸ್ ಆಗೋಷ್ಟು ಇದೆ. ಅದೊಂದು ಲಿವಿಂಗ್ ಟ್ರೆಡಿಷನ್. ತಮಗೆಲ್ಲ ಗೊತ್ತಿದೆ, ಕುಂಡಲಿನಿ ಜಾಗೃತವಾಗಿ ಮಾಡಿ ಅದನ್ನು ಸಹಸ್ರಾರಕ್ಕೆ ತಕೊಂಡು ಹೋಗೋದು, ಷಟ್ಚಕ್ರದಲ್ಲಿ ಪರಿಭಾಷೆಗಳು ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಆದ್ರೆ ಅಲ್ಲಿ ತತ್ವಪದಗಳಲ್ಲಿ 4 ಎಕ್ಸ್ಪೀರಿಯನ್ಸ್ ಅನ್ನು ಅವ್ರು ಹೇಳ್ತಾರೆ, ಇನ್ಕ್ಲೂಡಿಂಗ್ ಶಿಶುನಾಟ. ಇವತ್ತು ಶಿಶುನಾಟನ್ನು ಹೆಚ್ಚು ಬಳಸ್ತೇನೆ. 4 ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಅವ್ರು ಥಿಯೇಟರ್, ಅವು ರಂಗಭೂಮಿಗೆ ಸಂಬಂಧಿಸಿವೆ. ಮೊದಲನೇದು ಅನಾಹತನಾದ ಕೇಳಿಸ್ತದೆ. ಒಂದು ಹಂತ ಹೋದ್ಮೇಲೆ ಅನಾಹತನಾದ, ಅದನ್ನು ಕಬೀರ್ ಅವರು ಅನ್ಹದ್ ಅಂತ ಕರೀತಾರೆ. ನಾದ, ಮ್ಯೂಸಿಕ್. ಯಾವ ತರ ಮ್ಯೂಸಿಕ್? ಪ್ರತಿಯೊಬ್ಬ ತತ್ವಪದಕಾರರು ಬೇರೆ ಬೇರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಹೆಸರು ಹೇಳ್ತಾರೆ. ನನ್ಗೆ ಕೊಳಲು ಕೇಳ್ದಂಗೆ ಆಯ್ತು, ನನಗೆ ಕಿನ್ನರಿ ಕೇಳ್ದಂಗೆ ಆಯ್ತು, ಹಾಗೆ. ಸೊ ರಂಗಭೂಮಿಗೆ ಬೇಕಾದ ಮ್ಯೂಸಿಕ್
ಅಲ್ಲಿನ ಯೋಗಿಕ್ ಎಕ್ಸ್ಪೀರಿಯನ್ಸ್ ನಾದ. ಆಮೇಲೆ ಬೆಳಕಿನ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಸೂರ್ಯಕೋಟಿಗಳು, ಕೋಟಿ ಸೂರ್ಯರು ನಮ್ಗೆ ದರ್ಶನ ಮಾಡಿದ ಹಾಗೆ ಬೆಳಕಾಯಿತು ಅಂತ ಹೇಳ್ತಾರೆ. ಮೂರನೇದು ಕಲರ್ಸ್, ಬಣ್ಣ, ಒನ್ಸ್ ಅಗೇನ್ ರಂಗ, ಬಗೆಯ ಬಣ್ಣಗಳು ನಮಗೆ ಅನುಭವ ಆಯಿತು ಅಂತ ಹೇಳ್ತಾರೆ. ನಾಲ್ಕನೇದು ಅಮೃತ ಪಾನ. ಆ ಸಮಾಧಿ ಸ್ಥಿತಿಗೆ ಹೋದಾಗ ಮನಸ್ಸನ್ನು ಬ್ಲ್ಯಾಂಕ್ ಮಾಡಿ ಯೋಗಿ ಸಮಾಧಿ ಸ್ಥಿತಿಗೆ ಹೋದಾಗ ಒಂದು ಬ್ರಹ್ಮರಂಧ್ರ ಅಂತ ಕರೀತಾರೆ. ಅಲ್ಲಿಂದ ಒಂದು ಲಿಕ್ವಿಡ್ ಅದು ರಿಲೀಸ್ ಆಗ್ತದೆ. ಅದನ್ನು ಕುಡಿದ್ರೆ ಅದು ಅಮೃತ. ಈ 4 ಎಕ್ಸ್ಪೀರಿಯನ್ಸ್ ಅನ್ನು ಬರೀತಾರೆ. ಮೊದಲ 3 ಎಕ್ಸ್ಪೀರಿಯನ್ಸು ಥಿಯೇಟ್ರಿಗೆ ಸಂಬಂಧಿಸಿತ್ತು. ಬಣ್ಣಗಳು, ಪ್ರಖರವಾದ ಬೆಳಕು ಮತ್ತು ಮ್ಯೂಸಿಕ್. ಹೀಗಾಗಿ ನಾನಿವತ್ತು ಥಿಯೇಟ್ರಿಗೂ ನಮ್ಮ ತತ್ವಪದಕರಿಗೂ ಆಂತರಿಕ ಸಂಬಂಧದ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಬಯಸ್ತೇನೆ. ಅಂದರೆ ಯಾವುದು ಅಂತರಂಗ? ಚಿತ್ತ. ನಮ್ಮ ಕನ್ನಡದ ತತ್ವಪದಕಾರರು ಎಲ್ಲರೂ ಕೂಡ ಮನಸ್ಸಿನ ಮೇಲೆ ಮಾತಾಡ್ತಾರೆ. ಬುದ್ಧ ಅದನ್ನು ಚಿತ್ತ ಅಂತ ಕರೀತಾರೆ. ಶಿಶುನಾಳರ ಪದ್ಯ, ಹರಿದಾಡುವ ಮನಸ್ಸಿಗೆ ಮಚ್ಚಿಲಿ ಹೊಡೆದು ನಿಲ್ಲಿಸು. ಚಪ್ಪಲಿ ಹೊಡೆಯೋದು ನಮ್ಗೆ ಬೈಗಳಾದ. ಆದ್ರೆ ಇಲ್ಲಿ ಯೋಗಿ ಒಬ್ಬ ಕನ್ನಡದಲ್ಲಿ ಮಚ್ಚಿಲಿ ಹೊಡೆದ ಮನಸ್ಸಿಗೆ ಬಹಳ ಅನ್ಕಂಟ್ರೋಲ್ಡ್. ಸೊ ಯೋಗಿ, ನಮ್ಮ 3 ಯೋಗಿಗಳು, ಎಲ್ಲ ಯೋಗಿಗಳು ಏನ್ ಹೇಳ್ತಾರೆ, ಇವನು ಈ 3 ಕಂಟ್ರೋಲ್ ಮಾಡ್ಬೇಕು. ಅದು ಉಸಿರಾಟ, ದೃಷ್ಟಿ ಮತ್ತು ಮನಸ್ಸು, ಹರಿದಾಡುವ ಮನಸ್ಸು. ಈ 3 ಕಂಟ್ರೋಲ್ ಮಾಡಿದರೆ ಈ ತ್ರಿಕೂಟ ಆ 3 ಕಂಟ್ರೋಲ್ ಮಾಡಿದರೆ ಆಗ ಒಂದು ಸಮಾಧಿ ಸ್ಥಿತಿಗೆ ಮನಸ್ಸು ಬರ್ತದೆ, ಬ್ಲ್ಯಾಂಕ್ ಆದ ಒಂದು ಸ್ಥಿತಿಗೆ ಬರ್ತದೆ. ಆಗ ಒಂದು ಆನಂದ ಆಗ್ತದೆ. ನಮ್ಮ ಭರತನ ನಾಟ್ಯಶಾಸ್ತ್ರದಲ್ಲಿ, ಕಾವ್ಯಮೀಮಾಂಸೆಯಲ್ಲಿ ಎಲ್ಲ ಥಿಯೇಟರ್ ಮೇಲೆ ಇರುವಂತಹದ್ದು. ಕಾವ್ಯಮೀಮಾಂಸೆಯಲ್ಲಿ ಆನಂದ ಅನ್ನೋದು ಅಂತಿಮವಾದದ್ದು ಅಂತ. ಇಲ್ಲೂ ಆನಂದ ಇದೆ. ಆ ಆನಂದ ಬೇರೆ ಸ್ವರೂಪದಲ್ಲಿ ಇದೆ. ಆದ್ರೆ ಅದಕ್ಕೆ ಮುಂಚೆ ರಿಹರ್ಸಲ್, ಅದಕ್ಕೆ ಮುಂಚೆ ತಾಲೀಮ್, ಅದಕ್ಕೆ ಮುಂಚೆ ರಿಯಾಸ್ ಮಾಡಬೇಕು. ರಿಯಾಸ್ ಮಾಡುದು ಅಂದ್ರೆ ಮಚ್ಚಿಗೆ ಹೊಡೆಯೋದು. ಕಡು ವಿಷಯಕ್ಕೆ ಸಂಸಾರ ಮರುಗುತ್ತ ಪೊಡವಿ ತಳದಿ ಮಿಡಿಕ್ಯಾಡುವ ಮನಸ್ಸಿಗೆ ಮಚ್ಚಿಲಿ ಹೊಡಿಬೇಕು. ಸಿರಿ ಸಂಪತ್ತು ಸೌಭಾಗ್ಯ ತನಗೆ ಬಲು ಪಿರಿದಾಗಲಿ ಬೇಕೆಂಬುವ ಮನಸ್ಸಿಗೆ ಸಿ ದ ವರ್ಲ್ಡ್. ಮನಸ್ಸು ರಿಪೀಟ್ ಆಗ್ತದೆ, ಅಂತರಂಗ ರಿಪೀಟ್ ಆಗ್ತದೆ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಮನಸ್ಸಿಗೆ ಮಚ್ಚಿ ಹೊಡಿಬೇಕು. ವಸುದೆ ಒಳಗೆ ಶಿಶುನಾಳಧೀಶನ ಹೆಸರು ಮರೆತು ಕೊಸರಾಡುವ ಮನಸ್ಸಿಗೆ ಮಚ್ಚಿಲಿ ಹೊಡಿಬೇಕು. ಕನ್ನಡ ಭಾಷೆಯನ್ನು ನಮ್ಮ ತತ್ವಪದಕಾರರು ಹೆಂಗ್ ಬಳಸಿದ್ದಾರೆ ಅಂದ್ರೆ ಕೊಸರಾಡೋದು. ಈವನ್ ಬಸವಣ್ಣ ಎಲ್ಲ ನಮ್ಮ ಶರಣರು ಹರಿದಾಡುವ ಚಿತ್ತವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಅದನ್ನು ಪಳಗಿಸ್ಬೇಕು. ಶಿಶುನಾಳರಂತೆ ಕುದುರೆಗೆ ಹೋಲಿಸ್ತಾರೆ ಮನಸ್ಸನ್ನು ಪಳಗಿಸೋದಕ್ಕೆ. ಸೊ ಇಡೀ ತತ್ವಪದಗಳಲ್ಲಿ ಚಿತ್ತವನ್ನ ನಿಯಂತ್ರಿಸುವ ಯೋಗ, ಚಿತ್ತ ನಿವೃತ್ತಿ ಅದು ಕಂಟ್ರೋಲ್ ಮಾಡೋದು. ಆವಾಗಲೇ ನಿಜವಾದ ಯೋಗ. ಅದ್ರ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಶಿಶುನಾಳರು ಸೋರುತಿ ಹುದು ಮನೆಯ ಮಾಡು. ಏನ್ ಹೇಳ್ತಿದ್ದಾರೆ ಅವ್ರ ಮನೆ ಬಗ್ಗೆ? ಮುರುಕು ಜಂತಿ ಹುಳುಕು ತೊಲೆ ಮುರಿದು ಕೊರೆದು ಕೀಲ ಸರಿದು. ದಿಸ್ ಇಸ್ ಬ್ಯೂಟಿಫುಲ್. ಕೀಲ್ ಸರಿಯೋದು, ಸಡಿಲ್ ಆದಾಗ ಆ ಕೀಲ್ ಸರಿದೋಗ್ಬಿಡ್ತದೆ. ಕೀಲ ಅನ್ನೋದು ಯೋಗಿಕ್ ಪರಿಭಾಷೆಯೂ ಹೌದು. ಕರಗಿ ಹುಲ್ಲ ಕಸವು ಹತ್ತಿ ದುರಿತ ಭವದಿ ಇರಬಿ ಮುದ್ದಿ ಸೋರತಿ ಹುದು ಮನೆಯ ಮಾಡು. ಬಸವಣ್ಣ ಇದನ್ನ ಹೇಳ್ತಾರಲ್ಲ, ಮನೆಯೊಳಗೆ ಯಾಕೆ ಹೊಸಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ. ಸೊ ನೆಕ್ಸ್ಟ್ ಮನಸ್ಸಿಗೆ ಹೋಗ್ತದೆ ಪದ್ಯ. ಮನಸ್ಸಲ್ಲಿ ಏನ್ ತುಂಬಿಕೊಂಡಿದೆ ಚಿತ್ತವನ್ನ, ಅಂದ್ರೆ ಒಬ್ಬ ನೈತಿಕ ಶುದ್ಧತೆ ಇರುವ ಒಬ್ಬ ಸಾಧಕನನ್ನ ತಯಾರು ಮಾಡೋದು ಬಹಳ ದೊಡ್ಡ ಅಜೆಂಡಾ ತತ್ವಪದಕಾರರಲ್ಲಿ ಮತ್ತು ಶರಣರಲ್ಲಿ. ಅದನ್ನ ಪಂಚಶೀಲಗಳಲ್ಲಿ ಭಗವಾನ್ ಬುದ್ಧರು ಹೇಳಿದ್ದಾರೆ. ಅದನ್ನೇ ನಮ್ಮ ಶರಣರು ಹೇಳ್ತಾರೆ, ಕಳಬೇಡ ಕೊಲಬೇಡ. ಅದನ್ನೇ ತತ್ವಪದಕಾರರು ಕೂಡ ಹೇಳ್ತಾರೆ. ಸೊ ತಮ್ಮ ಮನಸ್ಸನ್ನ ತಾವೇ ಡಿಸೆಕ್ಟ್ ಮಾಡಿ ಡಯಾಗ್ನೈಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಭೀತಿಯೂ ಇರಲಿಲ್ಲ ನಮ್ಮ ತತ್ವಪದಕಾರಿ. ಎಷ್ಟು ದೊಡ್ಡವರು ಬಸವಣ್ಣವರು. ಆದ್ರೆ ನನ್ನ ಮನಸ್ಸು ಅತ್ತಿಯ ಹಣ್ಣು ನೋಡಂಗಿದೆ. ಹೊರಗಡೆ ಎಷ್ಟು ಕಲರ್ಫುಲ್ ಆಗಿದೆ ಅತ್ತಿ ಹಣ್ಣು, ಆದ್ರೆ ಒಳಗಡೆ ಸುಲಿದ್ರೆ ಹುಳ.
ಈ ಆತ್ಮವಿಮರ್ಶೆ ಅನ್ನೋದು ಈ ಈ ಆತ್ಮವಿಮರ್ಶೆ ಅನ್ನೋದು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ನೋಡಿ. ಒಬ್ಬ ನಾಯಕ, ಚಳುವಳಿಯ ನಾಯಕ, ಎಲ್ಲರೂ ಅವರಿಗೆ ಬಸವಣ್ಣ ಅವರು ಕಲ್ಯಾಣದ ಜ್ಯೋತಿ ಅಂತ ಹೇಳ್ತಾ ಇದ್ರು. ಆದ್ರೆ ಬಸವಣ್ಣ ತನ್ನನ್ನು ಅತ್ತಿ ಹೇಳಿದ್ರು. ಅಂದ್ರೆ ಅಂತರಂಗವನ್ನು ಧೈರ್ಯವಾಗಿ ಪರೀಕ್ಷೆ ಮಾಡ್ಕೊಳ್ಳದೆ, ಅದರ ಹುಳುಕನ್ನು ತಾನೇ ನೋಡ್ಕೊಳ್ಳದೆ, ಅದ್ರ ಹುಳ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳದೆ ದೊಡ್ಡ ಯೋಗಿಗಳಾಗಿಲ್ಲ ಅನ್ನೋದು ನಾವು ಗಮನಿಸ್ಬೇಕು. ಸೊ ಹೀಗಾಗಿ ಇಡೀ ತತ್ವಪದಗಳಲ್ಲಿ ಏನಂದ್ರೆ ಕೆಥಾರ್ಸಿಸ್ ಅಂತಲೂ ನಾವು ಕರಿಬಹುದು. ಮನಸ್ಸಲ್ಲಿ ಇದೆ, ಕಾಯಿಲೆ ಇದೆ, ಆ ಕಾಯಿಲೆ ಏನು ಅಂತ ಕಂಡುಹಿಡಿಯೋದು ಒಂದು ದೊಡ್ಡ ಸಾಧನೆ. ಇದಕ್ಕೆ ಏನ್ ಹಾಗಿದ್ರೆ ಪರಿಹಾರ? ಗುರುದೀಕ್ಷೆ ಅಥವಾ ಗುರುವಿನ ಅರಿವು, ಅದನ್ನು ಬೇರೆ ಬೇರೆ ಥರದಲ್ಲಿ ಹೇಳ್ತಾರೆ. ಸೊ ಮತ್ತೆ ವಾಪಸ್ ಬರೋಣ. ತತ್ವಪದಗಳು ತನ್ನೊಳಗಡೆ ಒಂದು, ಯಾಕೆ ತತ್ವಪದಗಳು ತನ್ನ ಒಳಗಡೆ ಇರುವ ಸೆಲ್ಫ್ ಅನ್ನ ರಿಯಲೈಸ್ ಮಾಡ್ಕೊಂಡ್ರೆ ಅಲ್ಲೇ ದೇವರಿದ್ದಾನೆ ಅಂತ ಹೇಳ್ತಾರಲ್ಲ, ಈ ಥಿಯರಿ ಯಾಕೆ ಭಾರತದಲ್ಲಿ ಅತ್ಯಂತ ಕ್ರಾಂತಿಕಾರಕ ಆಯ್ತು ಅಂದ್ರೆ, ಯಾಕಾಯ್ತು ಅಂತಂದ್ರೆ ಎಲ್ಲ ಸ್ಥಾವರ ರಚನೆಗಳನ್ನು ರಿಜೆಕ್ಟ್ ಮಾಡ್ಬಿಡ್ತು ಒಂದೇ ಒಂದು ಏಟಿಗೆ ಅಲ್ವಾ. ಉಳ್ಳವರು ಶಿವಾಲಯ ಮಾಡುವ ವಚನ ಏನ್ ಹೇಳ್ತಾ ಇದೆ ಕಡೆಗೆ? ತನ್ನೊಳಗೆ ಟೆಂಪಲ್ ಕಟ್ಕೊಳ್ತಾ ಇದೆಯಲ್ವಾ, ತನ್ನೊಳಗೆ ಚೈತನ್ಯ ದೇವರು ಯಾವ್ದು ಹಾಗಿದ್ರೆ ಚೈತನ್ಯ, ಚೈತನ್ಯದ ಪೂಜೆ ಅಂತ ಬೇರೆಯವರು ಪದ್ಯ ಬರೀತಾರೆ. ಸೊ ತನ್ನೊಳಗಡೆ ಅಡಗಿರುವ ಈ ಸ್ವ ಇದೆಯಲ್ಲ, ಸೆಲ್ಫ್ ಇದೆಯಲ್ಲ, ಕಟ್ಕೊಂಡ್ರೆ ತಾನೇ ದೈವ ಆಗ್ಬಿಡ್ತೀವಿ ಅಂತ. ಬೇರೆ ದೇವರು ಹುಡುಕಾಟ ಮಾಡಬೇಕಾಗಿಲ್ಲ, ದೇವರ ಟೆಂಪಲ್ಗೆ ಹೋಗ್ಬೇಕಾಗಿಲ್ಲ, ಮಸೀದಿಗೆ ಹೋಗ್ಬೇಕಾಗಿಲ್ಲ, ಕಬೀರ್. ಇದೊಂದು ವಿಶೇಷ. ಸೊ ನಮ್ಮ ತತ್ವಪದಕಾರರಲ್ಲಿ ಎಲ್ಲ ಮಿಸ್ಟಿಕಲ್ ಟೆಕ್ಸ್ಟ್ಗಳು ಸುಜ್ಞಾನ ಚಂದ್ರಪ್ರಭಾ, ಸುಜ್ಞಾನ ಸೂರ್ಯಪ್ರಭಾ, ಸುಜ್ಞಾನ, ಜ್ಞಾನ ಇಸ್ ದೇ, ಸುಜ್ಞಾನ ಲೌಕಿಕ ಜ್ಞಾನ ಅಲ್ಲ, ತನ್ನನ್ನು ತಾನು ಅರಿತುಕೊಂಡು ತನ್ನ ಅಂತರಂಗದ ಶೋಧ ಮಾಡಿ ಪಡೆದ ಜ್ಞಾನ. ಅದು ಸೂರ್ಯನ ಬೆಳಕಿಗೂ ಸಮ ಮತ್ತು ಚಂದ್ರನ ಬೆಳಕಿಗೂ ಸಮ. ಇದು ಇದ್ರೆ ಬೇರೆ ಯಾವ ದೇವರ ಹಂಗು ಇಲ್ಲ, ಬೇಕಾಗಿಲ್ಲ ಅಂತ. ಅದನ್ನ ಸೂಫಿಗಳು ಅನಲ್ಲ ಅಂತ ಹೇಳಿದ್ರು ನಮ್ಮ ಸಿದ್ಧಾರೂಢರು. ಆಲ್ ಅದ್ವೈತಿಸ್ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ನಮ್ಮ ಅಲ್ಲಂ ಪ್ರಭುಗಳು, ನಾನೇ ಗುಹೇಶ್ವರ ಅಂತ ಹೇಳಿ. ಸೊ ಇದು ಭಾರತದಲ್ಲಿ ಈ ಅತ್ಯಂತ ಸರಳವಾಗಿ ಕಾಣುವ ಈ ಒಂದು ಸೆಲ್ಫ್ನ ಹುಡುಕಾಟ ಇದೆಯಲ್ಲ, ಒಂದು ದೇಹದ ಒಳಗಡೆ ಇದೆ. ಎರಡು ಅದ್ಭುತವಾದ ಕೆಲಸ ಮಾಡ್ತು. ಅಂದ್ರೆ ಈ ಕಾಯ ಇದೆಯಲ್ಲ, ದೇಹ ಇದೆಯಲ್ಲ, ಇದನ್ನು ಬಹಳ ಸೀಕ್ರೆಟ್ ಮಾಡ್ಬೋದು. ಕಾಯ ಪವಿತ್ರ, ಕಾಯವನ್ನ ವಿಕಾರಗೊಳಿಸುವ ಬೇಕಾದಷ್ಟು ಥಿಯರಿಗಳಿವೆ, ಆತ್ಮವಾದ ಥಿಯರಿಗಳು. ಆದ್ರೆ ಕಾಯ ಪವಿತ್ರ. ಸೆಕೆಂಡ್ ಒನ್, ಕಾಯ ಪವಿತ್ರ ಆಗಿದ್ದರಿಂದ ಕಾಯಕನ ಪವಿತ್ರ. ಮೂರನೇದು, ಇಷ್ಟು ಪವಿತ್ರವಾದ ಇಲ್ಲೇ ಇರುವಾಗ ಪವಿತ್ರ ಹುಡ್ಕೊಂಡು ಯಾಕೆ ಆಚೆ ಈಚೆ ಹೋಗ್ತೀರಿ? ನದಿಗಳ ಹುಡುಕಾಟ ಮಾಡ್ಬೇಡಿ, ಟೆಂಪಲ್ಗೆ ಹೋಗ್ಬೇಡಿ, ಮಸೀದಿಗೆ ಹೋಗ್ಬೇಡಿ. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಈ ಸುಜ್ಞಾನ ಕೊಡುವ ವ್ಯಕ್ತಿ ಇದಲ್ಲ, ಅಧಿಕಾರಿ. ಸೊ ಸೆಲ್ಫ್ನ ತಾವೇ ಕಂಡುಕೊಳ್ಳುವಂತಹ ಈ ಫಿಲಾಸಫಿ ಹೇಗೆ ಸೋಷಿಯಲ್ ಆಗ್ತಾ ಇದೆ ನೋಡಿ. ಹಾಗೆ ಈ ಗುರು ಯಾರು? ನೆಕ್ಸ್ಟ್ ಕ್ವಶನ್, ಗುರು ಯಾರು? ಜ್ಞಾನವುಳ್ಳವನು ಯಾರಾದರೂ ಆಗಲಿ. ಅದಕ್ಕೆ ನಮ್ಮಲ್ಲಿ ಅಂತರ್ಧರ್ಮೀಯ ಮತ್ತು ಅಂತರ್ಜಾತೀಯ ಗುರು ಪರಂಪರೆ ಇದೆ. ಶಿಶುನಾಳ ಗೋವಿಂದ ಭಟ್ಟ, ಕಡ್ಕೊಳ್ ಮಡಿವಾಳಪ್ಪ ಅಂಡ್ ಚೆನ್ನೂರ್ ಚಲಾಸ ಅಂಡ್ ಚೆನ್ನೂರ್ ಕಡ್ಕೊಳ್ ಮಡಿವಾಳಪ್ಪ ಅಂಡ್ ಡಿಸೈಪಲ್ ಖೈನೂರ್ ಕೃಷ್ಣಪ್ಪ ವಾಸ್ ಎ ಬ್ರಾಹ್ಮಿನ್. ಸೊ ಈ ರಿಯಲಿ ಯಾರು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ದೊಂದು ಜಾತ್ಯತೀತತೆ ಅಂತೀವೋ ಅದನ್ನು ನಾವು ಗುರುಪಂತ ಬೇರೆ ಥರದಲ್ಲಿ ಸಾಧಿಸ್ಬಿಟ್ಟಿದ್ವಿ. ಥಿಯೇಟರ್ ಇಸ್ ಸೆಕ್ಯುಲರ್, ರಿಯಲ್ ಥಿಯೇಟರ್ ಇಸ್ ಅತ್ಯಂತ ಕ್ರಾಂತಿಕಾರಕವಾದ ಈ ಸುಜ್ಞಾನ ಕೊಡುವ ಗುರು ಅವನ ಜಾತಿ ನೋಡ್ಬೇಕಾಗಿಲ್ಲ, ಅಥವಾ ಶಿಷ್ಯನ ಜಾತಿ ನೋಡ್ಬೇಕಾಗಿಲ್ಲ. ಸೊ ಗುರುವಿನ ಜ್ಞಾನ ಬಹಳ ಇಂಪಾರ್ಟೆಂಟು. ಅವನ ಅಂತರಂಗ ಅಂತ ಎಲ್ಲಿದೆ ಗುರುವಿನ ಜ್ಞಾನ? ಅವನ ಅಂತರಂಗದಲ್ಲಿ. ಅದನ್ನ ಬಾಹ್ಯ ಇದೆಯಲ್ಲ, ಬಹಿರಂಗ, ಅವನ ಕಾಸ್ಟ್, ಅವನ ಡ್ರೆಸ್, ಅವನ ಕೊಳಕಾಗಿದಾನೋ ಇಲ್ಲೋ ಯೋಚನೆ ಮಾಡಬೇಡಿ. ಜಾತಿನ ಪೂಜ್ ಸಾಧುಕಿ पूछ लिए जान बोल करो तलवार की पड़े रहने दो वैन. ಅಲ್ಲಪ್ಪನ ಕತ್ತಿಗೆ ಬಂದಿದೆಯಾ? ಕತ್ತಿ ಸಂತಾನಂಗೇನೋ ಅದ್ರ ಜ್ಞಾನ. ಆ ಕತ್ತಿ ಯಾವ್ದ್ರಲ್ಲಿದೆ? ಈ ಬಹಿರ ರೂಪಿ ಆಗಿರುವ ಚರ್ಮದ ಹೊರೆಯಲ್ಲಿದೆ. ಯಾರೋ ಒಬ್ಬ ಬಂದು ಹೊರೆ ಚೆಕ್ ಮಾಡ್ತಾ ಇದ್ದಾನೆ, ಕತ್ತಿನಲ್ಲ, ಖಡ್ಗನಲ್ಲ. ಹೇಗೆ ಜ್ಞಾನವನ್ನ ಪಡೆಯುವುದಕ್ಕೆ ಜಾತಿ ಮತ್ತು ಧರ್ಮಗಳನ್ನ ಮುಂದೆ ಮಾಡುವುದು ಅತ್ಯಂತ ಅನೈತಿಕ ಅಂತ ಹೇಳ್ತಾ ಇದೆ ಈ ಥಿಯರಿ. ನಮ್ಮ ಥಿಯೇಟರ್ನಲ್ಲಿ ಕೂಡ ಅತ್ಯಂತ ದೊಡ್ಡ ಥಿಯೇಟರ್ ಗುರು ಯಾರು ನಾವು ಕೇಳ್ಕೊಂಡೇ ಇಲ್ಲ ಅಲ್ವಾ? ಎಲ್ಲರ ಹತ್ರ ಹೋಗ್ತಾನೆ ಇದ್ದೀನಿ.
ಸೊ ಜ್ಞಾನಕ್ಕೆ ಜಾತಿ ಇಲ್ಲ, ಬಹಿರಂಗ ನೋಡ್ಬೇಕಾಗಿಲ್ಲ, ಅಂತರಂಗ ಇಸ್ ವೆರಿ. ಸೂಫಿಗಳು ಅದನ್ನ ಪ್ರೇಮಕ್ಕೆ ಹೇಳಿ, ಪ್ರೇಮಿನಲ್ಲಿ ನೀವು ಅವನ್ ಕೊಳಕಾಗಿದ್ದಾನೆ, ಅವ್ನಿಗೆ ಯಾವ ಜಾತಿ ತಲೆನೇ ಕೆಡಿಸ್ಕೋಬೇಡಿ ಅಂತ. ಜನನ ಒಂದು ಪ್ರಸಿದ್ಧ ಸ್ಟೇಟ್ಮೆಂಟ್ ಇದೆಯಲ್ಲ, ಪೊಲ್ಲಮೆಯ ಲೇಸು ನಲ್ಲರ ಮೇಲೆ. ನಿಮ್ಗೆ ತುಂಬಾ ಪ್ರೀತಿಪಾತ್ರನಾದ ವ್ಯಕ್ತಿ ಒಬ್ಬ ಇದ್ರೆ ಅವ್ನು ಪೊಲ್ಲಮೆ, ಹೊರಗಿನ ಬಟ್ಟೆ ಕಟ್ಕೊಂಡು ಏನ್ರಿ ಮಾಡ್ತೀರಿ? ಪೊಲ್ಲಮೆಯ ಲೇಸು ಅವ್ನು ಕೊಳಕಾಕಿರೋದೇ ಇಷ್ಟ. ಯಾಕಂದ್ರೆ ಹಾರ್ಟ್ ಇದೆಯಲ್ಲ, ಪ್ರೇಮ ಹುಟ್ಟುವ ಹಾರ್ಟ್, ಅದು ಪವಿತ್ರ ಇದೆಯಾ ಅದನ್ನೇ ನೋಡಿ ಅಂತ. ಸಿ ಅಂತರಂಗವಾದಿಗಳು ಏನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಜಾತಿ ವ್ಯವಸ್ಥೆ ರಿಜೆಕ್ಟ್ ಮಾಡ್ತಿದ್ದಾರೆ, ಜ್ಞಾನಿತರಿಗೆ ವರ್ಣ ವ್ಯವಸ್ಥೆ ರಿಜೆಕ್ಟ್ ಮಾಡ್ತಿದ್ದಾರೆ. ಒಬ್ಬ ನಿಜವಾದ ಪ್ರೇಮಿಯನ್ನ ಹುಡ್ಕೋಕೆ ಅವ್ನು ಜಾತಿ ಮತನ ನೋಡ್ಬೇಕಾಗಿಲ್ಲ. ಇಡೀ ಸೂಫಿ ಕಥನಗಳೆಲ್ಲವೂ ಕೂಡ ಇಷ್ಟ ಮೇಲೆ ಇವೆ, ಪ್ರೇಮಿ ಕಥನಗಳ ಮೇಲೆ ಇವೆ. ಮತ್ತು ಮೂರನೇದು ಭಕ್ತಿ. ಭಕ್ತಿಗೆ ಕೂಡ ಅಂತರಂಗ ಇದೆ. ಆ ಭಕ್ತರ ಅಂತರಂಗ ಎಷ್ಟು ಸಿಂಪಲ್ ಆಗಿದೆ, ಅದೇ ಇಂಪಾರ್ಟೆಂಟ್. ಬಸವಣ್ಣವರೇ ಹೇಳ್ತಾರೆ, ಅನೇಕ ಶರಣರು ಹುಲ್ ಕೊಯ್ಯೋನವನು. ಯಾರು? ಮಾದಾರ ಚೆನ್ನಯ್ಯ ಹುಲ್ ಕೊಯ್ಯೋನು ಅಲ್ವಾ? ಕುದುರೆಗೆ ಹುಲ್ ಕೊಯ್ಯೋನು ಚೋಳನ ರಾಜ್ಯದಲ್ಲಿ. ಅವನು ಅಂತರಂಗ ಎಷ್ಟು ದೊಡ್ಡದು ಅಂದ್ರೆ, ಸಾಕ್ಷಾತ್ ಶಿವ ಬಂದು ಕೂಡಲ ಸಂಗಮ ಬಂದು ಅವನ ಮನೇಲಿ ಗಂಜಿ ಊಟ ಮಾಡ್ತಾನೆ ಅಲ್ವಾ? ಸೊ ನಮ್ಮ ಭಾರತದಲ್ಲಿ ಅನುಭಾವಿ ಪರಂಪರೆಗಳು, ಭಕ್ತಿ ಪರಂಪರೆಗಳು ಏನ್ ಹೇಳ್ತಾ ಇವೆ ಅಂದ್ರೆ, ಈ ಅಂತರಂಗದ ಅಶುದ್ಧಿ ಬಹಳ, ಮತ್ತು ಬಹಿರಂಗವನ್ನು ಯಾರ್ಯಾರು ಆಡಂಬರದಲ್ಲಿ ಹೇಳ್ತಾರೆ ಸಿಕ್ಕಾಪಟ್ಟೆ. ಅದರಿಂದ ಈ ಅಂತರಂಗ ಬಹಿರಂಗದ ಚರ್ಚೆ ಭಾರತದಲ್ಲಿ ಅತ್ಯಂತ ರಾಡಿಕಲ್ ಆದ ಒಂದು ಸಾಮಾಜಿಕ ಸಿದ್ಧಾಂತ ಆಗಿದೆ. ಜ್ಞಾನ ಮೀಮಾಂಸೆ ಆಗಿದೆ, ಪ್ರೇಮ ಮೀಮಾಂಸೆ ಆಗಿದೆ, ಮತ್ತು ಭಕ್ತಿ ಮೀಮಾಂಸೆ ಆಗಿದೆ. ಇದನ್ನೇ ಥಿಯೇಟರ್ ಬೇರೆ ಥರದಲ್ಲಿ ಮಾಡ್ತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಶಿಶುನಾಗ ಒಂದು ಪದ್ಯ ಓದ್ತೀನಿ. ಹೌದಪ್ಪ ಹೌದು ನೀನೇ ದೇವರು. ಕಂಡೀಷನ್ ಏನು? ನಿನ್ನ ನೀನು ತಿಳಿದರೆ ಇಲ್ಲಪ್ಪ ದೋರೆ. ದಿಸ್ ಇಸ್ ಸಿಂಪಲ್ ಈಕ್ವೇಶನ್. ಮೂರೇ ಶಬ್ದ ರೀ, ಯಾವುದು? ನಿನ್ನ ನೀನು. ಈ ಮೂರು ಶಬ್ದ ಇದೆಯಲ್ಲ, ಮೂರೇ ಶಬ್ದ ಸಾಕು ಇಡೀ ತತ್ವಪದ ಸಾಹಿತ್ಯವನ್ನು ಅರ್ಥೈಸ್ತಾರೆ. ನಿನ್ನ ನೀನು ತಿಳಿದರೆ ನೀನೇ ದೇವರಾಗ್ತೀಯ ಅನ್ನೋದಿದೆಯಲ್ಲ, ಕರ್ನಾಟಕದಲ್ಲಿ ಭಾರತದಲ್ಲಿ ಮಾಡಿದ ದೊಡ್ಡ ಉತ್ಕ್ರಾಂತಿಯನ್ನು ನಾವು ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ನೀರಿಲ್ಲದ ಜಳಕ ಮಾಡಿರಬೇಕು. ಈಗ ಜಳಕದ ಸುದ್ದಿ ತುಂಬಾ ಇದೆ, ಚರ್ಚೆಗೆ ಹೋಗಲ್ಲ. ನಮ್ಮ ಇನ್ನೊಂದು ಡಿಫ್ರೆಂಟ್ ಸ್ಕೂಲ್ ಇದೆ ನೋಡಿ ಇಲ್ಲಿ. ನೀರಿಲ್ಲದ ಜಳಕ ಮಾಡಿರಬೇಕು, ಅರಿವೆ ಇಲ್ಲದ ಮಡಿಯ ಹುಟ್ಟಿರಬೇಕು, ಊಟವಿಲ್ಲದೆ ಹೊಟ್ಟೆ ತುಂಬಿರಬೇಕು, ಉಂಡು ಉಪವಾಸಿ ಅಲ್ಲ ಬಂದು ಬಳಸಿ ಬ್ರಹ್ಮಚಾರ. ಐ ಥಿಂಕ್ ಸರ್ ತೆಕ್ತೇನ ಭುಂಜಿತ, ತೆಕ್ತೇನ ಕೇನು ತೇನ ತೆಕ್ತೇನ ಭುಂಜಿತ, ಕೇನು ಪಂಪತಿಸ್ನ ಇದು ಈಶಾವಾಸ್ಯ ಮೇಲಿನ ಜಗತ್ ಸರ್. ತೇನ ತೆಕ್ತೇನ ಭುಂಜಿತ. ಅರೆ ಭುಂಜನೆ ಮಾಡ್ಬೇಕು, ಆದ್ರೆ ತ್ಯಾಗನೂ ಮಾಡ್ಬೇಕು. ತ್ಯಾಗ ಮಾಡಿ ಇದನ್ನ ಹೇಳ್ತಿದ್ದಾರೆ. ಅದನ್ನ ಕಲಿ ತೇನ ತೆಕ್ತೇನ ಭುಂಜಿತ ಅಲ್ಲಮ್ಮ, ಎಷ್ಟು ಸುಂದರವಾಗಿ ಹೇಳಿದ್ರಲ್ಲ. ಉಂಡು ಉಪವಾಸಿ, ಊಟವಿಲ್ಲದ ಹೊಟ್ಟೆ ತುಂಬಿರಬೇಕು, ನಿದ್ದೆಯೊಳಗೆ ಸದಾ ಎಚ್ಚರವಿರಬೇಕು. ಪ್ಯಾರಾಡಾಕ್ಸ್ಗಳಿಂದ ಈ ಪದ್ಯ ಇದೆ. ತಂಬಾಕಿಲ್ಲದ ಒತ್ತಿ ಒಳೆ ಸೇದಿರಬೇಕು, ತಂಬಾಕಿಲ್ಲದ ಬತ್ತಿ ಒಳಗೆ ಸೇದಿರಬೇಕು, ಶರೆ ಕುಡಿಯದೆ ನಿಶೆಯಾಗಿರಬೇಕು. ಥಿಯೇಟರ್ನವ್ರಿಗೆ ಬಹಳ ಪ್ರಿಯವಾದ ತಬಡ ನಾಲಿಗೆ ಬಿದ್ದಿರಬೇಕು. ಎಷ್ಟು ಕುಡಿಬೇಕು ಅಂದ್ರೆ ಮಾತಾಡಕ್ಕಾಗ್ಬಾರ್ದು. ಏನಿದು ಮಾತಾಡಕ್ಕಾಗ್ಬಾರ್ದು? ಗುಪ್ತ ಜ್ಞಾನವನ್ನು ಗುಪ್ತ ಸಾಧಕರು ಸಮಾಧಿ ಸ್ಥಿತಿಯ ಅನುಭವವನ್ನು ಹೇಳಬಾರ್ದು. ಮೂಕನಾಗಿರಬೇಕು. ಮಾತಾಡಿದ್ರೆ ಹಾಳಾಗ್ತದೆ ಅಂತ ಯಾವ ಅನುಭವವನ್ನು ಹೇಳುತ್ತೆ ನಾವು ಸುಮ್ಮನೆ ಅದನ್ನು ಬಳಸ್ತೀವಿ. ಅದು ಎಬಡ ತಬಡ ಬಿದ್ದಿರ್ಬೇಕು. ಹೀಗಾದ್ರೆ ಅಂತರಂಗದ ಎಕ್ಸ್ಪೀರಿಯನ್ಸ್. ಯೋಗಿಲಿ ಹೋಗಿ ಶಿಷ್ಯನಾಳ ದೇಶನ ಪಾದಕ್ಕೆ ಬಿದ್ದಿರಬೇಕು. ಆ ಥರ ಯೋಗ ಮಾಡಬೇಕು ಅಂತ ಹೇಳ್ತಾರೆ. ಖಂಡಿತವಾಗೂ ಈ ಪದ್ಯ ಅಂತರಂಗದ ಸಾಧನೆಯನ್ನು ಅದು ಹೇಳ್ತಾ ಇದೆ, ಮತ್ತು ಏನೆಲ್ಲ ರಿಜೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಕೂಡ ತಾವು ಗಮನಿಸ್ಬೇಕು. ಸೊ ಇದನ್ನೊಂದು ಎರಡು ಮಾತನ್ನು ಹೇಳಿ ನಾನು ಚರ್ಚೆಗೆ ತಮ್ಮನ್ನು ಆಹ್ವಾನ ಮಾಡ್ತೀನಿ. ಮೊದಲನೇದು, ಇಡೀ ತತ್ವಪದಗಳಲ್ಲಿ ಮತ್ತು ಥಿಯೇಟರ್ನಲ್ಲಿ ಒಂದು ರೂಪಾಂತರ ತತ್ವ, ಫಿಲಾಸಫಿ ಆಫ್ ಮೆಟಮಾರ್ಫಸಿಸ್ ಇದೆ ಅಂತ ನನ್ನ ಅಭಿಪ್ರಾಯ.
ಅದು ಹೇಗೆ ಬಹುಶಃ ಬಿ ವಿ ಕಾರತ್ ಹೇಳಿದ ಮಾತು ಅಂತ ಕಾಣ್ತದೆ. ನಟನೆ ಅಂದ್ರೆ ಏನು ಅಂತ. ನಟನೆ ಅಂದ್ರೆ ಏನು? ನಾನು ಏನಲ್ಲೋ ಅದು ಆಗುವುದು ನಟನೆ ಅಲ್ಲ. ಇದೆಲ್ಲ ಫೇಮಸ್ ಸ್ಟೇಟ್ಮೆಂಟ್. ನಾನು ಅಜ್ಜಿ ಅಲ್ಲ, ಆದ್ರೆ ಅಜ್ಜಿ ಆಗ್ಬೇಕು. ನಾನು ಮುದ್ಕ ಅಲ್ಲ, ಮುದ್ಕ ಆಗ್ಬೇಕು. ರೂಪಾಂತರ ತತ್ವ ಅತ್ಯಂತ ಚೆನ್ನಾಗಿ ಅಪ್ಲೈ ಆಗೋ ಒಂದು ಲಲಿತ ಕಲೆ ಇದ್ರೆ ಅದು ಥಿಯೇಟರ್. ನಾನು ಏನಲ್ಲೋ ಅದಾಗುವುದು ಅಂದ್ರೆ ಪರಕಾಯ ಪ್ರವೇಶ ಮಾಡು ಪಾತ್ರದ ಒಳಗೆ. ಹೀಗಾಗಿ ಇಡೀ ತತ್ವಪದಗಳಲ್ಲಿ ಇದೇ ರೂಪಾಂತರ ತತ್ವ ಇದೆ. ಯಾಕಂದ್ರೆ ಸಾಮಾನ್ಯ ಮನುಷ್ಯರು ಯಾಕೆ ಭಾರತದಲ್ಲಿ ಮಿಸ್ಟಿಕ್ ಸ್ಕೂಲ್ಗಳು, ಅನುಭವಿ ಪಂಥಗಳು ಕ್ರಾಂತಿಕಾರಕ ಅಂದ್ರೆ ಯಾವ ಜಾತಿ ವ್ಯವಸ್ಥೆ ಮತ್ತು ವರ್ಣ ವ್ಯವಸ್ಥೆ ರಿಜೆಕ್ಟ್ ಮಾಡಿದ್ದ ಆ ಎಲ್ಲ ಲೋಕದ ಜನರು ಸಮಾನ ಘನತೆಯಿಂದ ಒಂದು ಸ್ಕೂಲ್ನಲ್ಲಿ, ಒಂದು ಫ್ರೇಮ್ನಲ್ಲಿ ಬಂದು ನೆಲೆಸಕ್ಕೆ ಸಾಧ್ಯ ಆಗಿದ್ದು ಭಕ್ತಿ ಪಂಥದಲ್ಲಿ, ಸೂಫಿಗಳಲ್ಲಿ ಮತ್ತು ತತ್ವಪದಕಾರರು, ಅವಧೂತರು ಮತ್ತು ಆರೋಗ್ಯಗಳಲ್ಲಿ. ಇದೊಂದು ಬಹಳ ದೊಡ್ಡ ಕ್ರಾಂತಿಕಾರಕವಾದ ಒಂದು ಚೌಕಟ್ಟು. ಸೊ ಹೀಗಾಗಿ ತತ್ವಪದಗಳಲ್ಲಿ ಇದೇ ರೂಪಾಂತರ ತತ್ವವನ್ನು 4 ರೂಪಾಂತರದ ರೂಪಕಗಳಲ್ಲಿ ಹೇಳ್ತಾರೆ, ಫಾರ್ಮ್ಯಾಟಿವ್ಸ್. ಮೊದಲನೇದು ಸಾಮಾನ್ಯ ನೀರು ಚಿಪ್ಪಿನಲ್ಲಿ ಹೋಗಿ ಮುತ್ತಾಗೋದು. ಎರಡನೇದು ಸಾಮಾನ್ಯ ಕಬ್ಬಿಣ, ಸಾಮಾನ್ಯ ಅಂತ ಒಪ್ಪಲ್ಲ ಕಬ್ಬಿಣ, ಯಾಕಂದ್ರೆ ನಮ್ಮ ಅಪ್ಪ ಕಮ್ಮಾರ ಆಗಿದ್ದ, ಕುಲ್ಮೆ ನನ್ನ ಆತ್ಮಕತೆ ಹೆಸರು. ಸಾಮಾನ್ಯ ಕಬ್ಬಿಣ ಕಾಡಿಟ್ಟಿದೆ, ಪರುಷಮಣಿ ಮುಟ್ಟಿದ್ರೆ ಚಿನ್ನ ಆಗುತ್ತೆ. ಒನ್ಸ್ ಅಗೈನ್ ಮೆಟಮಾರ್ಫಿಸಿಸ್. ದ ಥರ್ಡ್ ಒನ್ ಈಸ್ ಮಣ್ಣು ಕುಂಬಾರನ ಕೈಗೆ ಸಿಕ್ಕು ಮಡಿಕೆ ಆಗುತ್ತೆ. ಮತ್ತು 4ನೇದು ಸಾಮಾನ್ಯ ಮನುಷ್ಯ ಗುರುವಿನ ಕೈಗೆ ಸಿಕ್ಕು ಯೋಗಿ ಆಗ್ತಾನೆ ಮತ್ತು ಶರಣ ಆಗ್ತಾನೆ. 4 ರೂಪಾಂತರ ತತ್ವಗಳಿಗೆ ನಟ ಪರಕಾಯ ಪ್ರವೇಶ ಮಾಡಿ ರೂಪಾಂತರ ಆದಾಗಲೇ ನಾಟಕ ಮತ್ತು ನಟನೆ. ಈ ನಟನೆಯ ಗುರು ಯಾರು? ಗುರು. ಅದೊಂದು ಡೈರೆಕ್ಟರ್, ಅದು ಗುರು ಮತ್ತು ಅರಿವು. ಸೊ ಹೀಗಾಗಿ ಇಡೀ ತತ್ವಪದಗಳಲ್ಲಿ ಗುರುವಿನ ಒಂದು ಗುಣಗಾನ ಇದೆ. ಈ ಗುರು ಏನೆಲ್ಲ ಮಾಡ್ತಾನೆ ಅಂತ ಗುರುವಿನ ಒಂದು ಗುಣಗಾನ ಇದೆ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಗುರು ಕಡೆಯವರೆಗೂ ಇರಲ್ಲ. ನಿರ್ದಿಷ್ಟ ಹಂತ ಮೇಲೆ ಗುರುವಿನ ವಿಸರ್ಜನೆ ಆಗುತ್ತೆ. ಮತ್ತೆ ಗುರು ಇವನೇ, ನಾನು ಯಾರು ಸಾಧಕರಾಗಿರ್ತಾರೋ ಅವರೇ ಗುರು. ಯಾಕಂದ್ರೆ ಇವರಿಬ್ಬರನ್ನ ಈ ಪಯಣಕ್ಕೆ ಹೆಚ್ಚಿರೋದು ಅರಿವಲ್ವಾ? ಆ ಅರಿವೇ ಗುರು ಆದಾಗ ಆ ಗುರುವಿನ ಹಂಗ ಬೇಡ ಏನೋದು. ಇದು ಇನ್ನೊಂದು ಮೆಟಮಾರ್ಫಿಸಿಸ್, ಇನ್ನೊಂದು ಸ್ಟೇಜ್. ಗುರು ಬೇಕು ಸಾಮಾನ್ಯ ಮನುಷ್ಯ ನನಗೆ ರೂಪಾಂತರ ಮಾಡೋಕೆ. ಅದರ ರೂಪಾಂತರದ ಹಾದಿಯಲ್ಲಿ ಮುಂದೆ ನಾನೊಬ್ಬನೇ ಪಯಣಿಗನಾಗಿ ಹೋಗಿ ನಾನೇ ಗುರು ಆಗ್ತಾನೆ. ಅದು ಗುರು ನನಗಿಂತ ಕೀಳಾಗಲ್ಲ, ಗುರು ನನಗೆ ಸಮಾನ ಆಗ್ತಾನೆ. ಬುದ್ಧ ಅದನ್ನೇ ಹೇಳಿದ್ದು ಅಂತ ನಮಗೆ ಗೊತ್ತಿದೆ. ಸೊ ಹೀಗಾಗಿ ಈ ತನ್ನ ತಾನರಿಯುವುದು ಎಂಬ ಈ ಸಾಧನೆಯ 3 ಶಬ್ದಗಳ ಈ ವಾಕ್ಯ ಇದೆಯಲ್ಲ, ಅದು ಅತ್ಯಂತ ಕ್ರಾಂತಿಕಾರಕವಾದ್ದು. ಅದು ಥಿಯೇಟರ್ನ ಮೆಟಮಾರ್ಫಿಸಿಸ್ ತತ್ವಕ್ಕೆ ಅದು ಉಪಯೋಗ ಆಗ್ತಾ ಇದೆ. ಮತ್ತು ನನ್ನ ಪ್ರಕಾರ ನಮ್ಮ ಯೋಗಿಗಳು ಮತ್ತು ಥಿಯೇಟರ್ನವರು ಒಂಥರದಲ್ಲಿ ನಮ್ಮ ಸಮಾಜದ ಉಚ್ಚಾಟಿತರು ಅಥವಾ ಸ್ವಯಂ ಉಚ್ಚಾಟಿತರು. ಯಾಕಂದ್ರೆ ನಮ್ಮ ಯೋಗಿಗಳಿಗೆ ಕನ್ನಡದಲ್ಲಿ ಒಂದು ನುಡಿಗಟ್ಟಿದೆ, ಮೈಸೂರು ಕಡೆ ಇದೆ, ಈ ಕಡೆ ಇದೆ ಗೊತ್ತಿಲ್ಲ. ಕಿತ್ತೋದನೆ ಅಂತ ಬೈತಿರ್ತಾರೆ. ಎಲ್ಲ ಸಂಸಾರದ ಏನೇನೇನೋ ಬಂಧನಗಳಿದೆ ಕಿತ್ಕೊಂಡು ಹೋಗೋದು ಯೋಗಿ. ಬಹಳಷ್ಟು ಸಲ ಥಿಯೇಟರ್ ಬಂದಾಗ ದೊಡ್ಡ ಸಾಧನೆ ಮಾಡಿರೋದು ಕಿತ್ತೋದವ್ರು ಇನ್ನೋಟೆಡ್ ಕಾಲದಲ್ಲಿ. ಸುಮ್ಮನೆ ನಮ್ಮ ಬಿ ವಿ ಕಾರಂತರ ಲೈಫ್ ಎಂತ ನನಗೆ ಪರಿವ್ರಾಜಕ ಯೋಗಿ ಅಂತ ಅನಿಸ್ತದೆ. ಬಿ ವಿ ಕಾರಂತರ ಅಥವಾ ಯಾವುದೇ ದೊಡ್ಡ ನಟರ, ನಮ್ಮ ಮಲ್ಲಿಕಾರ್ಜುನ, ಬಸವರಾಜ್ ಮನ್ಸೂರ್ ಅವರ ಯಾವುದೇ ದೊಡ್ಡ ಯೋಗಿಗಳನ್ನು ಜೀವನ ಚರಿತ್ರೆ ಮತ್ತು ನಟರ ಜೀವನ ಚರಿತ್ರೆ ನೋಡಿದ್ರೆ ಕಿತ್ತೋದರೆ ಅವರು. ಅದಕ್ಕಾಗಿ ದೊಡ್ಡ ಸಾಧನೆಯನ್ನು ಮಾಡಿರ್ತಾರೆ. ಯಾಕಂದ್ರೆ ಮನೆ, ಮಠ, ಆಸ್ತಿ, ಯಾವ ಖಾಸಗಿ ಸಂಪತ್ತಿ ಎಲ್ಲ ಬಿಟ್ಟು ಹೋಗಿರ್ತಾರೆ ಅವರು. ಹೀಗಾಗಿ ನಮ್ಮಲ್ಲಿ ಕಿತ್ತೋದವ್ರನ್ನೇ ಸೆಲೆಬ್ರೇಟ್ ಮಾಡೋದು. ಎಲ್ಲೋ ಜೋಗಪ್ಪ ಅರಮನೆ ಅವಳು ನೋಡಿ, ಅವಳು ಗಂಡನ್ ಬಿಟ್ಟು ಬಂದಿದ್ದಾಳೆ, ಮಗುವನ್ ಬಿಟ್ಟು ಬಂದಿದ್ದಾಳೆ. ಚೌಗಲಿ ಸರ್ ಉದ್ದಿನ ಹೊಲವ ಬಿಟ್ಟು, ಮುದ್ದಾದ ಮಗುವ ಬಿಟ್ಟು, ಮುದ್ದಾದ ಗಂಡನ್ ಬಿಟ್ಟು ಬಂದಿದ್ದಾಳೆ. ಸ್ನೇಹಿತರೆ, ಈ ಗಂಡನ್ ಬಿಡೋದು, ಮದುವೆ ಚೌಕಟ್ಟನ್ನು ಮುರಿಯೋದು ಅಂದ್ರೆ ಲೌಕಿಕ ಅರ್ಥದಲ್ಲಿ ತಗೋಬೇಡಿ. ಯಾವುದು ಈ ಲೌಕಿಕ ಯಶಸ್ಸಿಗೆ ಒಂದು ಮಾನದಂಡ ಅಂತ ಈ ಲೋಕ ನಿರ್ಮಿಸಿದೆಯೋ ಅದು ಮುರಿದಾಗಲೇ ದೊಡ್ಡ ಕಲಾವಿದ ಹುಟ್ಟೋದು, ಅದು ಮುರಿದಾಗಲೇ ದೊಡ್ಡ ಯೋಗಿ ಹುಟ್ಟೋದು ಅಂತ ಫಿಲಾಸಫೈಸ್ ಮಾಡ್ತಾ ಇದೆ, ಮೆಟಫರ್ ಅಂತ ನಾವು ಗಮನಿಸಿಲ್ಲ. ಹೀಗಾಗಿ ನಮ್ಮಲ್ಲಿ ಚಿದಾನಂದ ಅವಧೂತರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇದ್ದಾರೆ. ಅವ್ರ ಪುಸ್ತಕ ನೀಲಿ ಹೊತ್ತಿಗೆ ಅಂತ ಅದ್ರ ಹೆಸರು.
ಅದನ್ನ ಮಕ್ಕಳಿಗೆ ಸಿಗ್ದಂಗೆ ಇಡ್ತಿದ್ರು ಅಂತ ಮೇಲೆ, ಪ್ರಾಯದ ಹುಡುಗರಿಗೆ ಸಿಗಬಾರ್ದು ಅಂತ. ನೀಲಿ ನೀಲಿ ಜ್ಞಾನ ಅದು, ಲೀಲೆ ಜ್ಞಾನ ಅದು. ಅವ್ನ ಮನೆಗೆ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಹಾಗೆ ಒಂದು ಅಪಾಯಕಾರಿ ವಸ್ತು ಬಾಂಬ್ ಥರ ಅದನ್ನು ಬಚ್ಚಿಡ್ತಾ ಇದ್ರಂತೆ. ಗುರುಬೋಧ ತಗೊಂಡವ್ರ ಬಗ್ಗೆ ಆ ಥರದ ಮಾತಿಗೆ ಕಿತ್ತೋದವರು. ಹೀಗಾಗಿ ಇಡೀ ಗುರುಬೋಧದಲ್ಲಿ ಮರಳು ಮತ್ತು ಹುಚ್ಚು ಒಂದು ದೊಡ್ಡ ಮೆಟಫರ್. ಮರಳು ಮತ್ತು ಹುಚ್ಚು. ನಮ್ಮಲ್ಲಿ ಮರುಳ ಶಂಕರ ದೇವ ಒಬ್ಬ ವಚನಕಾರ ಇದ್ದ. ಈಸ್ ಫ್ರಮ್ ಕಾಶ್ಮೀರ್, ಅಫ್ಘಾನಿಸ್ತಾನದವನು ಬಹುಶಃ ಮೋಸ್ಟ್ಲಿ. ಸೊ ನಿಶೆ ಇದೆಯಲ್ಲ, ಇಡೀ ತತ್ವಪದ ಸಾಹಿತ್ಯದಲ್ಲಿ ಭಂಗಿ, ತಂಬಾಕು, ಸರಾಯಿ ಸೇವನೆ ದೊಡ್ಡ ಮೆಟಫರ್ಗಳಾಗಿ ಬರುತ್ತೆ. ಯಾಕಂದ್ರೆ ಅದು ನಿಶೆಯ ವಸ್ತು ಮತ್ತು ನಮ್ಮ ಲೌಕಿಕದ ಜೊತೆಗೆ ನಮ್ಮ ಅಟ್ಯಾಚ್ಮೆಂಟ್ ಅದನ್ನು ಒಂಥರದಲ್ಲಿ ಡಿಸ್ಕನೆಕ್ಟ್ ಮಾಡೋ ವಸ್ತು ಅನ್ನೋದು ನಮ್ಗೆ ಗೊತ್ತಿದ್ದಾರೆ. ಮಂಟಸ್ವಾಮಿ ಕಾವ್ಯದಲ್ಲಿ ಒಂದ್ಸಲ ಖಂಡಿತ ಭಂಗಿ ಸೇರ್ತಾ ಇದ್ದ ಅವನು ಹಾಗೆ ಅಂತ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ತಿಳಿದ ಮಟ್ಟಿಗೆ ನಮ್ಮ ಸಿನಿಮಾದ, ನಮ್ಮ ಭಾರತದ ರಂಗಭೂಮಿಯ ಬಹಳಷ್ಟು ನಟರು ಗಂಧರ್ವರಿಗೆ ಜಾತಿ ಇಲ್ಲ. ಅರ್ಜುನ ಮೇನಕೆ ಅರ್ಜುನ ಪ್ರೀತಿಸಿದಾಗ ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ಇನ್ನೂ ನಾನು ಇಂಪಾಸಿಬಲ್, ಬಿಕಾಸ್ ನೀನು ನಮ್ಮ ಅಜ್ಜನಿಗೆ ಪ್ರೀತಿ ಮಾಡಿದ್ದೆ ಯಾವ್ದೋ ಕಾಲದಲ್ಲಿ. ಅವಳು ಹೇಳ್ತಾರೆ, ಹುಚ್ಚ, ಗಂಧರ್ವರು ನಾವು, ನಮ್ಗೆ ಜಾತಿ ಇಲ್ಲ, ವಯಸ್ಸಿಲ್ಲ, ಯಾವ ಯೌವನದಲ್ಲಿ ಇರ್ತೇವೆ. ನನಗೆ ಅನ್ಸುತ್ತೆ ಅನೇಕ ಸಲ ಥಿಯೇಟರ್ನವರ ವೈವಾಹಿಕ ಸಂಬಂಧಗಳನ್ನು ಚೌಗಲಿ ನೋಡಿ ಬಹಳಷ್ಟು ಆ ಲವ್ ಜಿಹಾದ್ ಎಂಬ ಕೆಟ್ಟ ಶಬ್ದವನ್ನು ತಗೊಂಡಿದ್ದಾರೆ. ನಿಜವಾಗ್ಲೂ ನಮ್ಮ ರಂಗಭೂಮಿಯವರು ಧರ್ಮಾತೀತ ಪ್ರೇಮಿಗಳು ಮತ್ತು ಜಾತ್ಯತೀತ. ಇಂಟ್ರೆಸ್ಟಿಂಗ್, ಭಾರತದಲ್ಲಿ ಸಣ್ಣ ಪುಟ್ಟ ಬೀದಿನಲ್ಲಿ ಯಾರೋ ಪ್ರೇಮ ಮಾಡಿದ್ರೆ ಹಿಡಿದು ಹೊಡೆದಾಕ್ತೀವಿ. ಅದು ಬಾಂಬೆನ ಸಿನಿಮಾ ನಟರು ರಾಜಾರೋಷವಾಗಿ ಪ್ರೇಮ ಅಂತರ್ಧರ್ಮೀಯ ಮಾಡ್ತಾರೆ, ಯಾರು ಕ್ವಶನ್ ಮಾಡಲ್ಲ, ಅವ್ರು ನಾಯಕರಾಗ್ಬಿಟ್ಟಿದ್ದಾರೆ. ಎಂತ ಹಿಪೋಕ್ರಸಿ, ಹಿಪೋಕ್ರಸಿ. ನಿಜವಾಗ್ಲೂ ಆ ಜಾತಿ ಮತ್ತು ವರ್ಣವನ್ನು ಮುರಿತಾ ಬಂದಿರೋರೇ ನಮ್ಮ ಯೋಗಿಗಳು ಮತ್ತು ನಟರು ಅಂತ ನನಗೆ ಯಾವತ್ತೂ ಅನಿಸಿದೆ. ಹೀಗಾಗಿ ಕಲಾವಿದರ ಚರಿತ್ರೆ ಮತ್ತು ಅವಧೂತರ ಚರಿತ್ರೆ ನನ್ನ ಪ್ರಕಾರ ಒಂದೇ. ಅವರು ಕಿತ್ತೋದೋದು ಮತ್ತು ಸೀಮೋಲ್ಲಂಘನೆ ಮಾಡೋದು, ಡಿಗ್ನಿಫೈಡ್ ವರ್ಡ್ ಬಳಸೋದಾದ್ರೆ ಸೀಮೋಲ್ಲಂಘನೆ ಮಾಡಿದ್ರೆ ಯಾವ ದೊಡ್ಡ ಕಲೆಯೂ ಹುಟ್ಟುವುದಿಲ್ಲ. ಸೀಮೋಲ್ಲಂಘನೆ, ಅರ್ಥಪೂರ್ಣವಾದ ಕ್ರಿಯೇಟಿವ್ ಸೀಮೋಲ್ಲಂಘನೆ ಮಾಡಬೇಕು. ಇವತ್ತು ಮಾಡಿದ ನಾಟಕ ಮುಂದಿನ ಸಲ ಅದೇ ತರ ಮಾಡಲ್ಲ. ಪ್ರತಿಭಾವಂತ ನಟರು ಚೂರು ಉಲ್ಲಂಘನೆ ಮಾಡ್ತಾರೆ. ನಮ್ಮ ಬಳ್ಳಾರಿನಲ್ಲಿ ತೆಲುಗಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಬಯಲಾಟದಲ್ಲಿ. ಅದೇ ಕಂಪ್ನಿ ಏನಾದರೂ ಮಿರಜ್ಗೋರು ಮರಾಠಿಯಲ್ಲಿ ಮಾಡ್ಬಿಡ್ತಾರೆ ಅಭಂಗನ. ಸೀಮೋಲ್ಲಂಘನೆ ಇದು. ಹೀಗಾಗಿ ನಿಜವಾಗ್ಲೂ ಥಿಯೇಟರ್ಗೆ, ಯೋಗಿಗಳಿಗೆ ದೇಶ, ಭಾಷೆ, ಮತ ಯಾವುದೂ ಇಲ್ಲ. ನಿಜವಾಗ್ಲೂ ಸೀಮೋಲ್ಲಂಘನೆ ತತ್ವದವರು. ಸೊ ರೂಪಾಂತರ ತತ್ವ ಇದೆ ಎರಡು ಕಡೆ ಮತ್ತು ಸೀಮೋಲ್ಲಂಘನೆ ತತ್ವ ಇದೆ. ಕೊನೆಯದಾಗಿ ಈ ಯೋಗಿಗಳು ತಮ್ಮ ಯೋಗದ ಅನುಭವ ಇದೆಯಲ್ಲ, ಅದನ್ನ ಹೇಳ್ಬೇಕು. ಹೇಳಕ್ಕಾಗೋದಿಲ್ಲ, ಯಾಕೆಂದ್ರೆ ಅದೊಂದು ರಹಸ್ಯಾನುಭವ, ಗೂಢಾನುಭವ. ಅದು ಹೇಳಲೇಬೇಕು. ಅದಕ್ಕೆ ಅಲ್ಲಮ್ಮ ಹೇಳ್ತಾರೆ, ಹೇಗಿರ್ಬೇಕು ಯೋಗಿ ಎಕ್ಸ್ಪೀರಿಯನ್ಸ್? ಶಿಶುಕಂಡ ಕನಸಿನಂತಿರ್ಬೇಕು. ಒಂದ್ ಮಗು ಕನಸ್ಕೊಂಡು ತುಟಿನಲ್ಲಿ ನಗ್ತಾ ಇರುತ್ತೆ, ಅದು ಎಬ್ಬಿಸಿ ಏನ್ ಕಂಡೆ ಅಂತ ಕೇಳ್ತೀರ ನೀವು? ಹೇಳಕ್ಕಾಗಲ್ಲ. ಆದ್ರೆ ಕನಸು ಕಂಡಿದ್ದು ಹೌದು. ನಿಜವಾದ ಯೋಗಿಗಳು ಅನೇಕರು ಬರ್ದಿಲ್ಲ. ನನಗೆ ತತ್ವಪದ ಕಾರಣ ಬಹಳ ಲಿಮಿಟೆಡ್ ನೋಡಿದ್ರೆ ಅನೇಕ ಯೋಗಿಗಳು ಬರವಣಿಗೆ ಮಾಡಿಲ್ಲ. ಅವರು ಶಿಶುಕಂಡ ಕನಸಿನಂತೆ ತಮ್ಮ ಒಳಗಡೆ ಇಟ್ಕೊಂಡಿದ್ದಾರೆ. ಆದರೂ ಹೇಳಬೇಕಾಗಿದೆ ಈ ಅಂತರಂಗದ ಅನುಭವವನ್ನ, ಸಾಧನೆ ಅನುಭವವನ್ನು. ಆಗ ಹೇಳಕ್ಕಾಗಲ್ಲ, ಆದ್ರೆ ಹೇಳಬೇಕು. ಭಾಷೆ ಆವಾಗ ಸೂತಕ ಆಗ್ತದೆ, ಶಬ್ದ ಸೂತಕ ಅಂತ ಹೇಳ್ತಾರೆ ಅಲ್ಲಮ್ಮ, ಸೂತಕ ಆಗ್ತದೆ. ಆ ಸೂತಕದಲ್ಲಿ ನಾವು ಮಾತಾಡಬೇಕು. ಆಗ ಇಡೀ ಕನ್ನಡ ಭಾಷೆಗೆ ಥಿಯೇಟರ್ ಕೊಟ್ಟ ಒಂದು ಹೊಸ ರೂಪಾಂತರದಾಗಿ ನಮ್ಮ ಯೋಗಿಗಳ ಒಂದು ರೂಪಾಂತರವನ್ನು ಕೊಟ್ಟಿದ್ದಾರೆ. ಹೇಳಕ್ ಆಗದೇ ಇರುವ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೇಕು. ಅದಕ್ಕಾಗಿ ಅವರು ಬೆಡಗಿಗೆ ಹೋಗ್ಬಿಟ್ರು. ಬೆಡಗಿನಲ್ಲಿ ಅವರು ಸೋರು ತಿಗುದು ಮನೆ ಮಾಳಿಗೆ ಅಂತ. ಮನೆ ಮಾಳಿಗೆ ಬಗ್ಗೆ ಹೇಳ್ತಾನಲ್ಲ, ಅವ್ರು ಹೇಳ್ತಿರೋದು ಬೇರೆ ಅಂತರಂಗದ ಬಗ್ಗೆ ಹೇಳ್ತಾರೆ. ಸೊ ಹೀಗಾಗಿ ಭಾಷೆಯ ರೂಪಾಂತರದ ಒಂದು ದೊಡ್ಡ ಫಿಲಾಸಫಿ ನಮ್ಮ ತತ್ವಪದಕಾರರಲ್ಲಿ ಇದೆ. ಅದು ಬೆಡಗಿನ ಭಾಷೆಯಲ್ಲಿದೆ ಮತ್ತು ಹೊಸ ಮೆಟಫರ್ಗಳನ್ನ ಬಳಸಿರೋದ್ರಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಗುಡಿಗುಡಿಯ ಸೇದಿ ನೋಡು ಅಂತ, ಗುರುತತ್ವ ತಗೊಂಡು ನೋಡುವಂತ ಅಷ್ಟೇ, ಗುರುಬೋಧ ತಗೊಂಡು ನೋಡುವಂತ ಅಷ್ಟೇ ಅಲ್ಲ ಅರ್ಥ. ಕೆಲವರು ಗುಡಿಗುಡಿ ನಿಜವಾಗ್ಲೂ ಸೇದಿ ಗುರುವನ್ನು ಮೀರಿಸಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ಅವ್ರ ಕೇಸ್ಗಳು ತಗೊಳ್ತಾರೆ. ಆಮೇಲೆ ಹಾಗರದ ಮೆಟಫರ್ ಕಡ್ಕೋಳಿ ಮಡಿವಾಳಪ್ಪನವರ ತಾಯಿ ಸನ್ಯಾಸಿಯ ಜೊತೆಗೆ ಅವರು ಮಗುವನ್ನು ಪಡೆದದ್ದು ನಮ್ಮ ಕಡ್ಕೋಳ.
ಆದ್ರೆ ಎಂಥ ಧೀಮಂತ ಮಹಿಳೆ ನಮ್ಮ ಗಂಗಮ್ಮ ಅಂದ್ರೆ ಹಾದರವ ಮಾಡಿದೆ ಅಂತ ಅವ್ರು ಹಾಡು ಹಾಡಿದ್ರು. ಅಕ್ಕ ಕೂಡ ಹಾದರವ ಮಾಡಿದೆ ನಾನು ಹರನ ಕೂಡೆ. ಸೊ ಯಾಕೆ ಮಹಿಳೆಯರು ತಮ್ಮ ಅಂತರಂಗದ ಎಕ್ಸ್ಪೀರಿಯನ್ಸ್ ಅನ್ನು ಹೇಳೋದಕ್ಕೆ ಎರೋಟಿಕ್ ಇಮೇಜಸ್ ಅನ್ನ ಹಾದರದ ಎಕ್ಸ್ಪೀರಿಯನ್ಸ್ ಅನ್ನು ಬಳಸ್ತಿದ್ದಾರೆ? ನೀವು ನೋಡಿದ್ರೆ ಆ ಎಲ್ಲ ಮಹಿಳೆಯರು ನಮ್ಮ ಸಮಾಜದ ಬಲಿಪಶುಗಳು, ತಬ್ಬಲಿಗಳು, ವಿವಾಹ ವಿಚ್ಛೇದಿತರು. ಅಕ್ಕನ ಸಂಸಾರ ಬಿಟ್ಟು ಬಂದವರು. ಶಿವಲಿಂಗವ್ವ ಜತ್ತ ಮಕ್ಕಳ ಸತ್ತ ಮೇಲೆ ಮನೆಯಿಂದ ರಿಜೆಕ್ಟ್ ಆದಂತ ಹೆಣ್ಮಗಳು. ರಾಯಚೂರಿನ ಹನುಮಂತವ್ವ, ಅವಳು ರಿಜೆಕ್ಟ್ ಆದ. ವಿಚಿತ್ರ ಕುಟುಂಬದಿಂದ ಹೊರಗಡೆ ಬಂದ ಬಹಳಷ್ಟು ಮಹಿಳೆಯರಿಗೆ ಕರ್ನಾಟಕದ ಆರೂಢ ಅವಧೂತ ಪಂಥಗಳು ಆಶ್ರಯ ಕೊಟ್ಟಿವೆ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ತಗೊಳ್ಳಿ, ನಮ್ಮ ಹರಪನಹಳ್ಳಿಯ ಭೀಮವ್ವ, ಅವಳು ಒಂದು ರಿಜೆಕ್ಟೆಡ್. ಸೊ ಈ ರಿಜೆಕ್ಟ್ ಆದ ಹೆಣ್ಮಕ್ಳು ಏನ್ ಮಾಡಿದ್ರು? ಯಾವ ಒಂದು ಎಕ್ಸ್ಪೀರಿಯನ್ಸ್ ಇಂದ ರಿಜೆಕ್ಟ್ ಆಗಿದ್ರೋ ಅದೇ ಎಕ್ಸ್ಪೀರಿಯನ್ಸ್ ಮೂಲಕ ಹಾದರವನ್ನು ಮಾಡಿದೆ ನಾನು, ಸನ್ಯಾಸಿ ಕೂಡ ನಿನ್ನ ಹಾಡದೆ ಅಂತ ಹೇಳ್ತಾರೋ. ಆ ಪದ್ಯಕ್ಕೆ 2 ಲೇಯರ್ ಇದೆ ಸ್ನೇಹಿತರೆ. ಮೊದಲನೇದು, ಆ ಸನ್ಯಾಸಿ ಜೊತೆಗೆ ವಿಧವೆಯಾದ ಗಂಗಮ್ಮ ಮಾಡಿದ ಲೈಂಗಿಕ ಅನುಭವ. ಅಷ್ಟಕ್ಕೆ ನಿಲ್ಲಲ್ಲ ಅದು, ಸುಮ್ಮನೆ ಅದು. ಕೆಳಗಿನ ಅರ್ಥ ಏನು? ಇನ್ನೊಂದು ಸ್ತರ ಇದೆ. ಅದೇನು? ಆ ಇಡೀ ಎಕ್ಸ್ಪೀರಿಯನ್ಸ್, ಎರೋಟಿಕ್ ಎಕ್ಸ್ಪೀರಿಯನ್ಸ್, ಲೈಂಗಿಕ ಅನುಭವ ಏನಾಗ್ತಾ ಇದೆ? ಅಂತರಂಗದ ಸಾಧನೆ ಅನುಭವ ಹೇಳೋಕೆ ರೂಪಕಗಳಾಗ್ತವೆ. ರೂಪಕಗಳಲ್ಲಿ ಮಾತಾಡೋದು ಶ್ರೇಷ್ಠ ಕಲಾವಿದನ ಲಕ್ಷಣ, ಶ್ರೇಷ್ಠ ಅನುಭಾವಿಯ ಲಕ್ಷಣ ಅಂತ ಕೂಡ ನಮಗೆ ಅನಿಸ್ತದೆ. ಶಿವಲಿಂಗನವ್ರಿಗೆ 2 ಮಕ್ಕಳಾಗಿತ್ತು, 2 ಮಕ್ಕಳು ಸತ್ತು ಹೋಯ್ತು. ತಾಯಿ ಏನ್ ಮಾಡ್ಬೇಕು? ಅವರು ಜೋಗುಳ ಪದ್ಯದವರು. ಏನದು? ಹಡದೇನವ್ವ ನಾನೊಂದು ಮಗನ ಹಡದೇನವ ಅಲ್ವಾ? ನಾನೊಂದು ಮಗನ ಸೆಲೆಬ್ರೇಷನ್, ಆ ಮಗುವಿನ ಹುಟ್ಟಿನ ಸೆಲೆಬ್ರೇಷನ್ ತಾಯಿ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಒಳಗಡೆ ನೋಡಿದ್ರೆ ಆ ತೊಟ್ಲು ಬೇರೆ ಅರ್ಥ ಇದೆ, ಮಗುಗ್ ಬೇರೆ ಅರ್ಥ ಇದೆ, ಜೋಗುಳಕ್ಕೆ ಬೇರೆ ಅರ್ಥ ಇದೆ, ಏನೋ ಅರ್ಥ ಇದೆ. ಎಲ್ಲ ಮಿಸ್ಟಿಕಲ್ ಮೀನಿಂಗ್ ಇರೋದು. ಸೊ ಸ್ನೇಹಿತರೆ, ನಮ್ಮ ಕರ್ನಾಟಕದ 18 ಹೆಣ್ಮಕ್ಳು ತತ್ವಪದ ಬರೆದಿದ್ದಾರೆ. ಅವರೆಲ್ಲರೂ ಬಹುತೇಕ ನಮ್ಮ ವಿಚ್ಛಿದ್ರ ಕುಟುಂಬಗಳಿಂದ ಹೊರಗಡೆ ಬಿದ್ದ ತಬ್ಬಲಿಗಳು. ಆ ತಬ್ಬಲಿಗಳು ಯಾವ ಒಂದು ಸುಖವನ್ನು ಕುಟುಂಬದಲ್ಲಿ, ವಿವಾಹದ ಚೌಕಟ್ಟಲ್ಲಿ ಪಡೆಯಲಿಲ್ಲ. ತಾಯ್ತನದ ಸುಖ, ಪ್ರೇಮದ ಸುಖ, ಕಾಮದ ಸುಖ, ಶೃಂಗಾರದ ಸುಖ, ಅದೆಲ್ಲವನ್ನು ತಾವು ತಮ್ಮ ಸಾಹಿತ್ಯದಲ್ಲಿ ಅಕ್ಕ ಶಿವನ ಜೊತೆಗೆ ಕೂಡುವ ಎಷ್ಟೊಂದು ವಚನಗಳು ಅದ್ಭುತವಾದ ಶೃಂಗಾರ ರಚನೆಗಳಲ್ವಾ? ಸೊ ಹೀಗಾಗಿ ಈ ಶೃಂಗಾರವನ್ನು ಅರ್ಥ ಮಾಡ್ಕೊಳ್ಳೋದು ನಾವು ಅವರ ಅಂತರಂಗದ ಎಕ್ಸ್ಪೀರಿಯನ್ಸ್ ಇಂದ ಅನ್ನೋದನ್ನ ನಾವು ಗಮನಿಸಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಥಿಯೇಟರ್ ಮತ್ತು ತತ್ವಪದಕಾರರಿಗೆ ಬಹಳ ಬಹಳ ಹತ್ತಿರದ ಸಂಬಂಧ ಇದೆ. ಅಲ್ಲಿ ನವರಸ ಇದ್ರೆ ಇಲ್ಲಿ ಕೇವಲ ಶಾಂತರಸ ಇದೆ ಅಂತ ತಿಳ್ಕೊಂಡಿದೀವಿ ನಾವು. ಯೋಗಿಗಳಲ್ಲಿ ಇರುವಷ್ಟು ಶೃಂಗಾರ ರಸ, ಶೃಂಗಾರ ಅಲ್ವಾ? ಶಿಶುನಾಳ ಎಷ್ಟೊಂದು ಪದಗಳು. ಮಳೆ ಬಂತೆ ರಮಣಿ, ಮಳೆ ಬಂತೆ ರಮಣಿ ಅಂತ ಒಂದು ಹಾಡ್ತಾರೆ. ನಮ್ಮ ಸಿದ್ಧಾರೂಢರು ನಾಟಕ ಕಂಪ್ನಿ ಕಟ್ಟಿದ್ರಂತೆ. ಆರೂಢರು, ಸಿದ್ಧಾರೂಢರು ಎಷ್ಟು ಗ್ರೇಟ್ ಅಂದ್ರೆ ಹಿಂದುಳಿದ ಚಳವಳಿಯಲ್ಲಿ ಭಾಗವಹಿಸಿದ್ರು ನಮ್ಮ ಕಂಬಳಿ ಸರಸಿದ್ದಪ್ಪನವ್ರ ಜೊತೆಗೆ. 1924 ಗಾಂಧಿಯ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ರು. ಸಾಹು ಮಹಾರಾಜನ ಜೊತೆಗೆ ಕೂತ್ಕೊಂಡು ಚಳವಳಿಯನ್ನು ಮಾಡ್ತಿದ್ರು. ಮತ್ತು ಥಿಯೇಟರ್, ಅಬ್ದುಲ್ ಕರೀಂ ಖಾನ್ರು ಮತ್ತು ಭೂಗಂಧರ್ವ ರೆಹಮತ್ ಖಾನ್ರು ಆಶ್ರಯ ಪಡೆದದ್ದು ಸಿದ್ಧಾರೂಢರು ಅಂತ. ಮತ್ತು ಯಾವತ್ತು ಬಾಲಗಂಧರ್ವರು ಕರ್ನಾಟಕಕ್ಕೆ ಹುಬ್ಬಳ್ಳಿಗೆ ಬಂದ್ರೆ ಸಿದ್ಧಾರೂಢರ ಮುಂದೆ ಒಂದು ಪ್ರದರ್ಶನ. ಸೊ ನಮ್ಮ ಕಲಾವಿದರು ಶುದ್ಧ ವಿರಕ್ತಿಗಳನ್ನು ತಿಳ್ಕೊಬೇಡಿ. ಅವ್ರಿಗೆ ಈ ಬಗೆಯ, ಯಾಕಂದ್ರೆ ಥಿಯೇಟರ್ಗೆ ಒಂದು ಯೋಗಿ ಗುಣ ಇದೆ ಅಂತ ಅವ್ರಿಗೆ ಗೊತ್ತಿತ್ತು ಅಂತ ನಾನು ಮಾತಾಡ್ತಾರೆ. ಮತ್ತು ಶಿಶುನಾಳರು ಹುಟ್ಟಿ ಬೆಳೆದ ಎಲ್ಲ ಪ್ರದೇಶವು ಅತ್ಯಂತ ಪ್ರಸಿದ್ಧ ಥಿಯೇಟರ್ ಜಾಗ. ಹೀಗಾಗಿ ಇಡೀ ಶಿಶುನಾಳರ ರಚನೆಗಳಲ್ಲಿ ಥಿಯೇಟರ್ನ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಕರ್ನಾಟಕದ ಕಂಪನಿಗಳು 50% ಚೌಲೆ ನಮ್ಮ ಯತಿಗಳನ್ನು, ಯೋಗಿಗಳನ್ನು ಕುರಿತ ಹೆಸರುಗಳಿವೆ ಅಲ್ವಾ? ಯೋಗಿಗಳ ಕುರಿತ ಹೆಸರುಗಳು ಇವೆ ಅನ್ನೋದನ್ನು ನೋಡ್ಬೋದು. ಸಿದ್ಧಾರೂಢರ ಮಹಿಮೆ, ಶಿಶುನಾಳರ ಬಗ್ಗೆ, ನಾಗಲಿಂಗಪ್ಪನ ಬಗ್ಗೆ ನಾಟಕಗಳು. ನಾಗಲಿಂಗಪ್ಪನವ್ರ ಪಾತ್ರ ಮಾಡೋ ವ್ಯಕ್ತಿ ಇಲ್ಲಿದ್ದಾರೆ, ಧಾರವಾಡದಲ್ಲಿ ಬಂದಿದ್ದಾರೆ, ಇವಾಗ ಗೊತ್ತಿಲ್ಲ. ಕೊಟ್ರಪ್ಪನವ್ರು ತುಂಬಾ ದೊಡ್ಡ ನಟ. ಬಾಬಣ್ಣವ್ರು ತೀರ್ಕೊಂಡ್ರು ಶಿಶುನಾಳನ ಪಾತ್ರ ಮಾಡೋದು. ನಂಗೆ ಚೆನ್ನಾಗಿ ನೆನಪಿದೆ ಚೌಗಲಿ ಸರ್, ಆ ಇಬ್ಬರು ಪಾತ್ರ ಮಾಡಿದಾಗ ನಮ್ಮ ಸಿರುಗುಪ್ಪದಲ್ಲಿ ಜನ ಬಂದು ಕಾಲಿಗೆ ಬಿದ್ದು ಸಿಕ್ಕಾಪಟ್ಟೆ ಹಣನೂ ಕೊಡ್ತಾ ಇದ್ರು. ಸೊ ಥಿಯೇಟರ್ಗೂ ಮತ್ತು ನಮ್ಮ ಯೋಗಿ ಎಕ್ಸ್ಪೀರಿಯನ್ಸ್ ತುಂಬಾ ಹತ್ತಿರದ ಸಂಬಂಧ ಇದೆ. ಭೀಮಾಶಂಕರ ಎಂಬ ಯೋಗಿ ಅಲಮೇಲದಲ್ಲಿ, ವಿಜಯಪುರದಲ್ಲಿ
ನಾಟಕ ಬರೆದಿದ್ದಾರೆ ಅವರು. ಸೊ ಆ ಇಡೀ ನಾಟಕದ ಡೈಲಾಗ್ಗಳನ್ನ ಅವ್ರ ಶಿಷ್ಯರು ಹಾಡ್ತಾರೆ. ಅವರ ಪುಣ್ಯತಿಥಿ ಆಚರಿಸೋದು ನಾಟಕದ ಮೂಲಕ. 100 ವರ್ಷ ಆಯ್ತು ಆ ನಾಟಕಕ್ಕೆ. ಸೊ ನಮ್ಮ ಥಿಯೇಟರ್ಗೂ ನಮ್ಮ ಕರ್ನಾಟಕದಲ್ಲಿ ಯೋಗಿಕ್ ಪರಂಪರೆಗೂ ತುಂಬಾ ಹತ್ತಿರದ ಸಂಬಂಧ ಇದೆ. ವನಜಾಕ್ಷಿಗಳೇ ಬಾರೆ, ಮನಮಾನಿನಿಯೇ ಬಾರೆ ಶಿಶುನಾಟಕದ್ದು ಇದಾವ. ಯಾರೋ ಒಬ್ಬ ಪ್ರಿಯತಮ ನಾಟಕದಲ್ಲಿ ಕರೀತಾರ ಹೆಂಗಿಲ್ವಾ ಇದು? ವನದೊಳಾಡೋಣ ಕೂಡಿ ಘನ ರೂಪದಲ್ಲಿ ಬಾರೆ ವನಜಾಕ್ಷಿ. ಈ ಸುಮ್ಮನೆ ಯೋಚನೆ ಮಾಡಿ, ಸಂಜೆ ಬಳೆ ನಾಟಕದಲ್ಲಿ ನಮ್ಮ ಯಾರು ಹೆಣ್ಮಗಳು ಗಂಗೆ ರಂಗಮಂಚಕ್ಕೆ ಹೋಗೋಣ ನಡೀರಿ ಅನ್ನೋತ್ಲ ಇದೆ ಅಲ್ವಾ? ಸೊ ನಮ್ಮ ಇಡೀ ಥಿಯೇಟರ್ನ ಲ್ಯಾಂಗ್ವೇಜು ನಮ್ಮ ಇದರಲ್ಲಿದೆ ಸ್ನೇಹಿತರೆ. ಹೀಗೆ ಥಿಯೇಟರ್, ಕರ್ನಾಟಕದ ಥಿಯೇಟರ್, ಕರ್ನಾಟಕದ ಯೋಗಿ ಅತ್ಯಂತ ಸೆಕ್ಯುಲರ್ ಆದ ಒಂದು ಪರಂಪರೆ, ಅತ್ಯಂತ ಸೆಕ್ಯುಲರ್ ಆದ ಪರಂಪರೆ. ಸೆಕ್ಯುಲರ್ ಎಂಬ ಶಬ್ದ ಬಾಬಾ ಸಾಹೇಬರು ಸಂವಿಧಾನಕ್ಕೆ ಹಾಕೋಕ್ ಮುಂಚೆನೆ ಒಂದು ಸೆಕ್ಯುಲರ್ ಪರಂಪರೆಯನ್ನ ನಮ್ಮ ಥಿಯೇಟರ್ ಮತ್ತು ನಮ್ಮ ಯೋಗಿಕ್ ಪರಂಪರೆ ಕಟ್ಟಿದೆ ಅನ್ನೋದನ್ನ ನಾವು ಮರೆಯೋ ಹಾಗೆ ಇಲ್ಲ. ನನಗೆ ಯಾವಾಗಲೂ ಥಿಯೇಟರ್ ಮತ್ತು ಸಿನಿಮಾ ಯಾಕೆ ಸೆಕ್ಯುಲರ್ ಅಂತ ಅನಿಸುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ನಾನು ಯಾವಾಗಲೂ ಕೊಡ್ತಿರ್ತೇನೆ. ಅದು बैजू बावरा सिनेमा में शायद शकील बदाई ने लिखा हुआ एक गीत को मोहम्मद रफ़ी गाया है और उसका निर्देशन संगीत का नौशाद किया है. मन तड़पत हरि 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 दर्शन को मन तड़पत, ಅದು ಕ್ಲಾಸಿಕಲ್ ಮ್ಯೂಸಿಕ್. ನಿಜವಾಗ್ಲೂ ರಫಿ ಅದನ್ನ ಪ್ರೊಫೆಷನಲ್ ಆಗಿ ಹಾಡಿಲ್ಲ, ತನ್ನ ಎದೆಯಿಂದ ಹಾಡಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಥಿಯೇಟರ್ ಯಾಕಂದ್ರೆ ಇಡೀ ಭಾರತದ ಥಿಯೇಟರ್ನ ಒಳಗಡೆ ನೋಡಿದ್ರೆ ಪಾರ್ಸಿಗಳು, ಮುಸಲ್ಮಾನರು, ಎಲ್ಲ ತಬ್ಬಲಿ ಜಾತಿಗಳು ಎಲ್ಲರೂ ಸೇರಿ ಆ ಥಿಯೇಟರ್ನ ಕಟ್ಟಿದ್ದಾರೆ. ಕರ್ನಾಟಕದ ಥಿಯೇಟರ್ ಕೂಡ ಹಾಗೆ ಇದೆ, ಎಲ್ಲರನ್ನು ಒಳಗೊಳ್ಳುವ ಥಿಯೇಟರ್. ಒಂದು ಕಾಲಕ್ಕೆ ನಮ್ಮ ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು ಟಿಪ್ಪು ಪಾತ್ರಕ್ಕಾಗಿ ಪ್ರಸಿದ್ಧರಾಗಿದ್ದರು. ಈಗ ಟಿಪ್ಪು ನಾಟಕ ಮಾಡೋದೇ ಕಷ್ಟ ಆಗಿದೆ. ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳಿಗೆ ಟಿಪ್ಪು ಆವಾಹನೆ ಆಗ್ಬಿಟ್ಟಿದೆ, ಯಾಕೆಂದ್ರೆ ಅದು ಸೆಕ್ಯುಲರ್ ಆಗಿತ್ತು ಥಿಯೇಟರ್ ಅನ್ನು. ನನಗೆ ಈ ಥರದೊಂದು ಈ ಗಂಧರ್ವ ಲೋಕ ಇದೆಯಲ್ಲ, ಇದು ಸೃಷ್ಟಿ ಮಾಡಿದ ಸಿಮೋಲ್ಲಂಘನೆ ಇದೆಯಲ್ಲ, ಈ ಸೃಷ್ಟಿ ಮಾಡಿದ ಭಾಷೆ ಇದೆಯಲ್ಲ, ಸೃಷ್ಟಿ ಮಾಡಿದ ಭಕ್ತಿ ತತ್ವ, ಸೃಷ್ಟಿ ಮಾಡಿದ ಪ್ರೇಮ ತತ್ವ ಮತ್ತು ಸೃಷ್ಟಿ ಮಾಡಿದ ಒಂದು ಅನುಭಾವಿ ತತ್ವ ಇದೆಯಲ್ಲ, ಇವೆರಡಕ್ಕೂ ಸಮಾನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನನ್ನ ಗುರುಗಳಾದ ರಾಜೀವ್ ತಾರ್ನಾಥ್ ಒಂದು ಕಥೆಯನ್ನು ಯಾವಾಗಲೂ ಅಬ್ದುಲ್ ಕರೀಂ ಖಾನ್ ಬಗ್ಗೆ ಹೇಳ್ತಾ ಇದ್ರು. ಅಬ್ದುಲ್ ಕರೀಂ ಖಾನ್ ಪಾಂಡಿಚೇರಿಗೆ ಹೋಗುವಾಗ ವಿಳ್ಳುಪುರಂ ಎಂಬ ಸ್ಟೇಷನ್ ಅಲ್ಲಿ ಅವ್ರಿಗೆ ಗೊತ್ತಾಯ್ತು ನನ್ನ ಪ್ರಾಣ ಹೋಗ್ತಾ ಇದೆ ಅಂತ. ಅವ್ರು ರೈಲಿಂದ ಇಳಿದು ಕೆಳಗಡೆ ಪ್ಲಾಟ್ಫಾರ್ಮ್ ನಲ್ಲಿ ಸೂರ್ಯೋದಯ ಆಗುವಾಗ ಭೈರವಿ ರಾಗವನ್ನು ಹಾಡಿ ಪ್ಲಾಟ್ಫಾರ್ಮ್ ನಲ್ಲೇ ಪ್ರಾಣ ಬಿಟ್ಟು. ಅದನ್ನು ಯಾವಾಗಲೂ ರಾಜೀವ್ ತಾರ್ನಾಥ್ ಹೇಳೋರು, ನಮ್ ಸಂಗೀತಕಾರ ಧರ್ಮ ಏನು ಅಂದ್ರೆ ಸಂಗೀತವೇ ನಮ್ಮ ಧರ್ಮ. ಇಲ್ಲಿ ಬಾಲೆಖಾನ್ರು ಮಗ ಇದ್ದಾರೆ, ಅವ್ರಿಗೆ ಕೇಳಿ ಅವ್ರ ತಂದೆ ಹೇಳ್ತಿದ್ರಂತೆ, ಸಿತಾರತ್ನ ರಹಿಮತ್ ಖಾನ್ ರೀ, ಯಾಕ್ರಿ ನಮಾಜಿಗೆ ಬರಲ್ಲ? ಮೇರಾ ರಿಯಾಜಿ ಮೇರಾ ನಮಾಜ್ ಮೇರಾ ರಿಯಾಜಿ ಮೇರಾ ಮಜಹಬಿ ಮುಸಿಕಿ, ನಮ್ಮ ಧರ್ಮನೇ. ಸೊ ತಮ್ಮ ಧರ್ಮನೇ ಅನುಭವ ಮಾಡ್ಕೊಂಡವ್ರು, ತಮ್ಮ ಧರ್ಮನೇ ಕಲೆ ಥಿಯೇಟರ್ ಮಾಡ್ಕೊಂಡವ್ರು ಎಲ್ಲ ಬಗೆಯ ಸೀಮೋಲ್ಲಂಘನೆಗಳನ್ನು ಮೀರ್ತಾ ಇದ್ದಾರೆ. ದುರಂತ ಅಂದ್ರೆ ಕರ್ನಾಟಕದಲ್ಲಿ ಇಂಥ ಭವ್ಯ ಪರಂಪರೆ ಕರ್ನಾಟಕದಲ್ಲಿ ಇವತ್ತು ಕಲಾವಿದರು ಕೋಮುವಾದದ ಉಪಕರಣಗಳಾಗ್ತದೆ, ತಪ್ಪಲಿ ಹಾರಿಸ್ತದೆ. ವಿಷಯದ ಬಗ್ಗೆ ಪ್ರಶ್ನೆಗಳಿದ್ರೆ, ಚರ್ಚೆ ಇದ್ರೆ ನಮಸ್ತೆ. ನಾನು ನೀವು ಕೂಡಿ ಹೋಳಿ ಹುಣ್ಣಿಮೆ ದಿನ ಇಡೀ ದಿವಸ ಚಂದ್ರಕಾಂತ್ ಕುಸ್ನೂರ್ ಜೊತೆ ಈ ನೀವೇನು ಕೆಲವು ಪ್ರಸ್ತಾಪ ಮಾಡಿದ್ದಲ್ಲ, ಈ ಯೋಗದ ಪರಿಭಾಷೆಯಲ್ಲಿ ಅದು ನೀವು ದಾಖಲಿಸ್ಕೊಂಡಿದ್ದೀರಿ, ನಾನು ಇವತ್ತು ನೆನಪಿದೆ. ಅಂದ್ರೆ ನೀವು ಅದು ಅಮೃತತ್ವಕ್ಕೆ ಹೋಗುತ್ತದೆ ಅಂತ ಅನ್ನುವುದನ್ನ ಕುಸ್ನೂರ್ ಅವರು ಅದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದವರು, ಬಂಧುಗಳಿಗೆ ಮತ್ತು ನಾಥ ಬಂಧುಗಳ ಬಗ್ಗೆ. ಸೊ ಅದರ ಸ್ವಲ್ಪ ವಿವರಣೆ ಏನಾದ್ರು ಸಾಧ್ಯವ ಅಂದ್ರೆ ಅದರ ಹಂತಗಳನ್ನು ಅವ್ರು ಬಹಳ ಚಂದ ಇದೆ. ನಾನು
ಸ್ವಲ್ಪ ಅಸ್ಪಷ್ಟ ನಿಂತಿದೆ. ನನಗೆ ಗುರುಪಂಥ ಪುಸ್ತಕ ಬರೆಯುವಾಗ ಈ ಪದ್ಯಗಳು ಪೂರ್ತಿ ಅರ್ಥ ಆಗ್ತಿರ್ಲಿಲ್ಲ. ಹೀಗಾಗಿ ನಾನು ಇದನ್ನು ಬಲ್ಲವರನ್ನ ನಾನು ಭೇಟಿ ಮಾಡಿದೆ. 7-8 ಜನ ಗುರುಗಳನ್ನು ಭೇಟಿ ಮಾಡಿದೆ. ನಾನು ಶ್ರೀ ಎಂ ಅವ್ರನ್ನ ಭೇಟಿ ಮಾಡಿದೆ. ಅಫ್ಕೋರ್ಸ್ ಚಂದ್ರಕಾಂತ್ ಪುಸ್ತಕ ಭೇಟಿ ಮಾಡಿದೆ. ಅವತ್ತು ಹೋಳಿ ಹುಣ್ಣಿಮೆ ತಾವು ಬಂದಿದ್ರು. ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದರು. ನನ್ಗಿನ್ನೂ ಅದು ಸಾಧಕನಲ್ಲ ನಾನು ಆ ಪರಿಭಾಷೆಗಳನ್ನು ರಿಪೀಟ್ ಮಾಡ್ಬೋದು. ಸಾಧಕರೇ ಹೇಳಿದ್ರೆ ಹೆಂಗಿರ್ತದೋ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಟ್ರೂ. ಆ ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಕಂಪ್ಲೀಟ್ ಯಾವ ಯೋಚನೆಗಳು ಬಾರದ ಹಾಗೆ ಬ್ಲಾಂಕ್ ಆದ ಒಂದು ಸ್ಥಿತಿನಲ್ಲಿ, ಅದೇ ಆ ಬಣ್ಣಗಳ ಬೆಳಕಿನ ಮತ್ತು ನಾದದ ಅನುಭವದ ನಂತರ ಕೆಲವು ಯೋಗಿಗಳಿಗೆ ಒಂದು ದ್ರವ ಸ್ರವಿಸ್ತದೆ. ಅದು ಆ ಲಿಕ್ವಿಡ್, ಅದು ಬ್ರಹ್ಮರಂಧ್ರ ಅಂತ ಕರೀತಾರೆ. ಅದನ್ನ ನಮ್ಮ ತತ್ವಪದಕಾರರು ಕರೆವ ಕಾಮಧೇನು, ಅರೆ ತಲೆಯಲ್ಲಿ ಕಾಮಧೇನು ಕರೀತಾ ಇದೆ ಅಂತ. ಅದನ್ನ ಕಬೀರ್ ಹೇಳ್ತಾನೆ, ತಲೆಯಲ್ಲಿ ಒಂದು ಹಸು ಬಂದಿದೆ, ಬೇಗ ಕಟ್ಟು. ನನಗೆ ಎಕ್ಸಾಕ್ಟ್ಲಿ ಆ ಹಿಂದಿ ಮರ್ತು ಹೋಗಿದೆ. ಕರುವಿಲ್ಲದೆ ಹಾಲು ಕರೀಬಹುದು ಅಂತ. ಇಲ್ಲೇನು ನಿದ್ರೆ ಇಲ್ಲದೆ ಎಚ್ಚರಾಗಿರ್ಬೇಕು, ಕುಡಿದ್ರು ಕೂಡ ನಶೆಯಲ್ಲಿ ಇರಬೇಕು ಅಂತ ಬಂತು. ಹಾಗೆ ಕರುವಿಲ್ಲದೆ ಹಾಲು ಕರೆಯುವ ಮೆಟಫರ್ ಗೋರಖಪಂಥದ ಯೋಗಿ ಗೋರಖನಾಥನ ಸಿದ್ಧ ಸಿದ್ಧಾಂತ ಪದ್ಧತಿಯಲ್ಲಿ ಬರ್ತದೆ. ಎಲ್ಲ ಯೋಗಿ ಹಾಡುಗಳಲ್ಲಿ ಸಾರಿ ಹಾಲು ಜಾಸ್ತಿ ಹಾಕಿದ್ದಾರೆ, ಅದಕ್ಕೆ ಹೆಂಗಾಗಿದೆ ಕರಿದರ ಕಾಮಧೇನು. ಸೊ ಒಂದು ಅಮೃತಪ್ರಾಯವಾದಂತಹ ಒಂದು ದ್ರವ ಸ್ರವಿಸ್ತದೆ. ಅದನ್ನು ಕುಡಿದ ಎಕ್ಸ್ಪೀರಿಯನ್ಸ್ ಬರೀತಾರೆ. ಆ ಥರದ ರೆಫರೆನ್ಸ್ ತುಂಬಾ ಜನರಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಅದನ್ನ ಇವ್ರು ಹೇಳ್ತಾರೆ. ಕಟ್ಕೊಂಡು ಮಡಿವಾಳನಲ್ಲಿದೆ, ಶಿಶುನಾಥಲ್ಲಿದೆ. आई थिंक वी कैन रिक्वेस्ट देवी सर, सर वो कहते हैं योगी हमारे कन्नड़ में, तो समाधि स्थिति में एक अमृत समान एक लिक्विड आता है, तो उसका सेवन करने में एक आनंद लगता है, वो परमानंद ऐसा कहते हैं. कैन यू एक्सप्लेन सर? ये मुश्किल सवाल ट्रांसफर करने का. नमस्ते सर. See, when a sadhak concentrates and attains a stage where the self is dissolved completely and is now ready to seek unity with what is universal, this self does not have a bodily presence, and the universal Brahman also does not have a bodily physical presence. The presence is only a sound, and that is this Anahad Nad, which envelopes everything, all existence, with which one becomes one. That unity happens in terms of a liquidity. The effect of that on the body is that various chakras in the body get tuned like a tightened string of sitar, and a very strange music and very strange colors start surrounding not the physical eye but the inner eye, where one becomes drushtihin, but different vision appears. So it is the vision, the sound, the joy of unity. All of this starts flowing and overflowing, springing up, and it is that liquid that is described in yogic experiences. It is not a biometric, it is not a biochemical liquid. That liquid too is a metaphor of the ultimate yogic experience, as yogis have reported, but there's a limit. All those yogis have said that words cannot capture this experience. Therefore, what is described
is not what it was. They have to fall back on symbols, as you say. But going back to, I'm not qualified to describe it because I'm not a practicing sadhak. I'm an agitating social activist. But going back to your very enchanting lecture, most memorable lecture you gave today, with a very fresh perspective. I was thinking of how Bharata Muni or Bharata himself looked at this, and I noticed how much closeness there is between what you're saying and him. He described the joy of theatre as Brahmananda Sahodara, and you mentioned that they're like kings, resulting into what he called Cheto Vistar, the Vistar of the expansion of Chitta, not Chetana, not sensitivity, but of Chitta. And that Vistar of Chitta happens by annihilation of Chitta. It's a very enigmatic description that he gives. That is, you lose yourself in order to gain a much larger self, tuning with the universal self. And that's what happens not just to the actors, but to the audience as well. And in that, according to Bharata, total theater happens when this experience is gained even by the audience, not just the actors. That is, and I think our saints, the medieval thinkers, were trying to regain all of this and free it from the varna and the caste boundaries and bringing it back to actual life and actual people. So I'm grateful that you brought this in today. Thank you so much. It has been a feast. ನಮಸ್ತೆ ಸರ್. ಎಸ್. ನಮ್ಮ ಅಂತರಂಗದಿಂದ ಆರ್ಟಿಸ್ಟಿಕ್ ಮೈಂಡ್ ಹೆಂಗಿರಬೇಕು ಸರ್? ಅಂದ್ರೆ ನನ್ನಂತ ಯಂಗ್ ಪೀಪಲ್ಗೆ ಅಂತರಂಗದಿಂದ ಆರ್ಟಿಸ್ಟಿಕ್ ಮೈಂಡ್ ಹೇಗಿರ್ಬೇಕು ಸರ್? ಇತ್ತೀಚೆಗೆ ಬಂದಿದ್ದೀವಿ. ಆಕ್ಚುಲಿ ಥಿಯೇಟರ್ ಗುರುಗಳೇ ಇದನ್ನು ಹೇಳಬೇಕು ಅಂತ ನಾನೊಬ್ಬ ಲೇಖಕನಾಗಿ ಇದು ಕಲೆ ತಂದು ಎಸ್ ಸರ್. ನಾನು ನನ್ನ ಜಾತಿಯಿಂದ ಧರ್ಮದಿಂದ ಬಂದ ಎಕ್ಸ್ಪೀರಿಯನ್ಸ್ ನಾನು ಬಿಟ್ಕೊಡ್ಬೇಕಾಗಿಲ್ಲ. ಆದ್ರೆ ಅದನ್ನ ಶೋಧನೆ ಮಾಡಿ ಕಲೆ ಮಾಡುವಾಗ ಅದನ್ನ ಬಿಟ್ಕೊಟ್ಬಿಡ್ತೀನಿ ಮತ್ತು ಸಮಗ್ರ ಮಾನವರ ಬದುಕಿನ ಅಥವಾ ಜೀವನದ ಭಾಗವಾಗಿ ಅದನ್ನು ಕನ್ವರ್ಟ್ ಮಾಡ್ಬಿಡ್ತೀನಿ, ರೂಪಾಂತರ ಮಾಡ್ತೀನಿ. ನೀವು ಯಾವ ಊರಿನವರು, ಯಾವ ಭಾಷೆಯವರು, ಯಾವ ಜಾತಿಯವರು ನನ್ಗೆ ಗೊತ್ತಿಲ್ಲ. ಸೊ ನಾವೆಲ್ಲರೂ ನಮ್ಮ ಈ ಸಾಮಾಜಿಕ ಹಿನ್ನೆಲೆಗಳಿಂದಲೇ ಎಕ್ಸ್ಪೀರಿಯನ್ಸ್ ಪಡ್ಕೋತೀವಲ್ವಾ. ಎಸ್ ಸರ್. ಆದ್ರೆ ಕಲೆಯಲ್ಲಿ ಆ ಎಕ್ಸ್ಪೀರಿಯನ್ಸ್ ಇನ್ನೊಮ್ಮೆ ಮರುಹುಟ್ಟು ಪಡಿತದೆ. ಹೌದಾ? ಅದು ರೂಪಾಂತರ ತತ್ವ ಅಂತ ಕರೀತಾರೆ, ಮೆಟಮಾರ್ಫಸಿಸ್. ಆ ಮರುಹುಟ್ಟು ಪಡಿತಾ ಇರುವಾಗ ಅದೇ ಪಾತ್ರಗಳು ಇರ್ತದೆ, ಆದ್ರೆ ಅದು ಎಲ್ಲರ ನೋವಿನ, ಎಲ್ಲರ ಸಂಭ್ರಮದ ಕಥನವಾಗಿ ವಿಸ್ತರಣೆ ಪಡೀತದೆ. ಅದನ್ನ ನಾವು ಅದನ್ನ ಸಾರ್ವತ್ರೀಕರಣ ಅಂತ ಕರೀತಾನೆ. ಅದು ಕಲೆ ಅಂತ ಕಾಣ್ತದೆ. ಥ್ಯಾಂಕ್ ಯು ಸರ್. ನಾನು ಎಷ್ಟು ಹೇಳಿದ್ನೋ ಗೊತ್ತಿಲ್ಲ ಸರ್. ಅನದರ್ ಮೈಕ್ ಸರ್, ಪ್ರಶ್ನೆ ಇಲ್ಲ, ನನ್ನ ಅನಿಸಿಕೆ ಹೇಳಬೇಕಿತ್ತು. ನೀವು ಅವಾಗಲೇ 2 ಪದ ಬಳಸಿದ್ರಿ, ಸೀಮೋಲ್ಲಂಘನೆ ಮತ್ತು ಕಿತ್ತೋದವರು ಅಂತ ಹೇಳಿ. ಅದಕ್ಕೆ ಸಮಾಜನೇ ಕಾರಣ ಅಂತ ನನಗನ್ನಿಸ್ತದ. ಯಾಕೆ ಅಂತಂತಂದ್ರೆ ಮಡಿವಾಳಪ್ಪನ ತಾಯಿ ಗಂಗವ್ವಗೆ ಅಂತ ಸಮಾಜ ಅಂತ ವಾತಾವರಣ ನಿರ್ಮಿಸಿರ್ಲಿಲ್ಲ ಅಂತಂದ್ರೆ ಆಕೆ ತತ್ವಪದ ಬರೀತಿದ್ಲೋ ಇಲ್ಲೋ ಗೊತ್ತಿಲ್ಲ. ಮಡಿವಾಳಪ್ಪ ಅದಕ್ಕೆ ಪ್ರತಿರೋಧ ಒಡ್ಡದಿದ್ನೋ ಇಲ್ಲೋ ಗೊತ್ತಿಲ್ಲ. ಅದು ಇಲ್ಲಿ ಶರೀಫರ ಸಮಯ, ಅವ್ರ ಕಾಲ ಸಂದರ್ಭದಲ್ಲಿ ಭಟ್ರು ಮತ್ತೆ ಶರೀಫರು ಇಬ್ರು ಅವ್ರ ನಡುವೆ ಅಂತ ಸಂಬಂಧ ಬೆಳೀತಿಲ್ವೋ ಗೊತ್ತಿಲ್ಲ. ಅದೇ ಈ ಕಿತ್ತೋದವರು ಮತ್ತೆ ಸೀಮೋಲ್ಲಂಘನೆ ಮಾಡ್ಲಿಕ್ಕೆ ಸಾಧಕರಾಗ್ಲಿ ಅಥವಾ ಕಲಾವಿದರಾಗ್ಲಿ ಇದಕ್ಕೆ ಸಮಾಜನೇ ಕಾರಣ ಅಂತ ನನಗನ್ನಿಸ್ತದೆ ಸರ್. ಓಕೆ. ಅದನ್ನು ಇವ್ರನ್ನು ಸೇರಿಸ್ಕೊಳ್ಳೋಣ. ದೇವಿ ಸಹ ಹೇಳಿದಂಗೆ ಸಹೃದಯರು ಕೂಡ ಕಿತ್ತೋದವರೆ.
ಅಂದ್ರೆ ಕಟ್ಟಿಮನಿಯವರು ಚಂದಿರ ನಾಟಕ ಮಾಡುವಾಗ ಅದು ನಮ್ಗೆ ಗೊತ್ತಿದೆ, ರಷ್ಯನ್ ನಾಟಕ ಅದು, ಯಹೂದಿಗಳ ನಾಟಕ. ಅದನ್ನ ತಗೊಂಡೋಗಿ ಇನ್ನೊಂದು ದೇಶದ ಇನ್ನೊಂದು ಕಾಲದ ಚರಿತ್ರೆಗೆ ಮಾಡಿದ್ರು. ಅದು ನಮ್ಮ ಮುಂದೆ ಕಟ್ಟಿಮನಿ ಮತ್ತೆ ಅವ್ರ ಫ್ರೆಂಡ್ಸ್ ಮಾಡುವಾಗ ಯಾವ ಕಾಲದಲ್ಲಿ ಇರ್ತೀವಿ ನಾವು, ಅಲ್ಲಿರೋ ಮುಸ್ಲಿಂ ಪಾತ್ರ ಅಂತ ಗೊತ್ತಿದೆ ನಾವು. ಆದ್ರೆ ಸರ್ ನಿಮ್ ನಾಟಕ ನೋಡುವಾಗ ನಂಗೆ 5 ಸಲ ಕಣ್ಣಿಗೆ ಬರ್ತದೆ. ಯಾಕೆ ಬರ್ತದ? ಅದನ್ನೇ ಅವರು ಆನಂದ ಅಂತ ಕರೆದಿದ್ದು. ಸೊ ಅದು ಎಲ್ಲ ಮನುಕುಲದ ಎಲ್ಲ ತಂದೆ ತಾಯಿಗಳ, ಇಬ್ಬರು ಹೆಣ್ಮಕ್ಳ ತಂದೆ ಒಬ್ಬ ಆ ಮಕ್ಳಿಗೆ ಮದುವೆ ಮಾಡಿಕೊಡುವಾಗ ಪಡುವ ಪಾಠ ಇದೆ, ಕಳ್ಕೊಳ್ಳುವಾಗ ಎಲ್ಲರ ತಂದೆ ತಾಯಿಗಳ ಹಾಗೆ ಜನರಲೈಸ್ ಆಗುತ್ತಲ್ವ, ಸಾರ್ವತ್ರೀಕರಣ ಆಗುತ್ತಲ್ವ, ಅದೇ ಸಿಂಹೋಲ್ಲಂಘನೆ. ಆ ನಾಟಕ ನೋಡಿ ಎಲ್ಲಿಂದ ಎಲ್ಲಿ ಜಂಪ್ ಆಗಿದೆ. ರಷ್ಯಾನಿಂದ ಕನ್ನಡಕ್ಕೆ, ಕನ್ನಡದಿಂದ ಪಾಕಿಸ್ತಾನಕ್ಕೆ, ಜಗಳಕ್ಕೆ, ಅದು ತಗೊಂಬಂದು ಕಟ್ಟಿಮನಿಯವರು ನಮ್ಮ ಎದುರುಗಡೆ ಧಾರವಾಡದಲ್ಲಿ ಇಡ್ತಾ ಇದ್ದಾರೆ. ಮತ್ತು ಸಾಧನಿಕೆರೆಯಿಂದ ಬಂದ ನಾವು ಅದನ್ನ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು ಜಾಗದಲ್ಲಿ ಮಿಲನ ಆಗ್ತಾ ಇದ್ದೀವಿ. ಕಿತ್ತೋದನ್ನ ಏನಾದ್ರು ಸಿಂಹೋಲ್ಲಂಘನೆಯೇ, ಆಡೂರು ಪಕಣಪ್ಪ, ಯಾರು ಬೈಬೇಡ್ರಿ ಯಾರಿಗೂ ಅದನ್ನ. ನಾವೆಲ್ಲರೂ ಕಿತ್ತೋದವ್ರು ಆಗ್ಬೇಕು. ಸಿಕ್ಕಾಪಟ್ಟೆ ಕಟ್ಕೊಂಡಿದೀವಲ್ವಾ ಜಾತಿ ಮತಗಳನ್ನ, ಅದಕ್ಕೆ ನಾವು ಸಂಕುಚಿತರಾಗಿದ್ದೀವಿ. ನನ್ನ ಪ್ರಕಾರ ಎಕ್ಸಾಕ್ಟ್ಲಿ ಬುದ್ಧ, ನಮ್ಮ ವರ್ಧನ್ ಅವರು ಬುದ್ಧಿಸಮಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಅಟ್ಯಾಚ್ಮೆಂಟ್ ಅಂತ ಹೇಳಿ ಬುದ್ಧನ ಒಂದು ಫಿಲಾಸಫಿ ಹೇಳ್ತಿದ್ದಾರೆ. ಸೊ ನನಗನ್ಸುತ್ತೆ ಸಂವಿಧಾನದ ನಿಜವಾದ ಸೆಕ್ಯುಲರಿಸಮ್ ಅಥವಾ ಧರ್ಮಾತೀತ ಮೀನಿಂಗ್ ಏನು ಅಂತಂದ್ರೆ, ನಾವು ಕರ್ನಾಟಕಕ್ಕೆ, ಕನ್ನಡಕ್ಕೆ, ನಮ್ಮ ಧರ್ಮಕ್ಕೂ ಯಾವುದಕ್ಕೋ ಪ್ರದೇಶಕ್ಕೆ ಬದ್ಧರಾಗಿಯೂ ಅದು ಮೀರು ಕ್ರಿಯೆ ಇದೆಯಲ್ವಾ ಅದು. ಇವಾಗ ಕುವೆಂಪು ಯಾಕಪ್ಪ ಸಿಂಹೋಲ್ಲಂಘನೆ ದೊಡ್ಡ ಲೇಖಕ? ಅವ್ರು ಬರ್ದಿರೋದು ಮಲೆನಾಡಿನ ಗೌಡ್ರ ಬಗ್ಗೆ ತಾನೆ. ಆದ್ರೆ ಆ ಗೌಡ್ರ ಜೀವನ ಚಿತ್ರಿಸ್ತಾ ಆ ಸ್ಥಳೀಯತೆ ಅನ್ನೋದು ವಿಶ್ವಾತ್ಮಕತೆ ಆಗಿರ್ತದೆ. ಸ್ಥಳೀಯತೆಯು ವಿಶ್ವಾತ್ಮಕತೆ ಆಗುವುದೇ ಕಲೆ ಮಾಡುವ ದೊಡ್ಡ ಸಿಂಹೋಲ್ಲಂಘನೆ. ಅದಕ್ಕೆ ನನಗೆ ಟಾಲ್ಸ್ಟಾಯ್ ನಮ್ಮ ಮನೆಯವನು ಅಂತ ಅನಿಸ್ತಾನೆ. 19ನೇ ಶತಮಾನ ರಷ್ಯನ್ ಕ್ರಿಶ್ಚಿಯನ್ ನಥಿಂಗ್. ಟಾಲ್ಸ್ಟಾಯ್ ನಮ್ಮವನು ಅಂತ ಅನಿಸ್ತಾನೆ. ವೈಕಂ ಬಶೀರ್ ನನ್ನವರು ಅಂತ ಅನಿಸ್ತಾರೆ. ಶೇಕ್ಸ್ಪಿಯರ್ ನನ್ನವರು ಅಂತ ಅನಿಸ್ತಾರೆ. ಯಾಕಂದ್ರೆ ಕಲೆಗೆ ಇರೋ ಒಂದು ಸಿಂಹೋಲ್ಲಂಘನ ತತ್ವ ಇದೆಯಲ್ಲ, ಅದು ನಮಗೆ ದೊಡ್ಡ ಒಂದು ಪಾಠ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ಆಸ್ ಯು ಟೋಲ್ಡ್, ಜಾತಿ ಮತಗಳು ಅತ್ಯಂತ ಬಿಗಿಯಾಗಿರೋ ಸಮಾಜದಲ್ಲಿ ಕಲೆ ಮಾಡಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ಅಂದ್ರೆ ಈ ಸಿಂಹೋಲ್ಲಂಘನೆ ತತ್ವವನ್ನು ಸೆನ್ಸಿಟೈಸ್ ಮಾಡಬೇಕು. ನಾನು ಕೊನೆಗೆ ಅದೇ ಹೇಳಿದ್ದು, ನಮ್ಮ ತಾಯ ಮೊಲೆ ಹಾಲು ಏನದು, ನೆಂಜಾಗಿ ಕೊಲುವಡೆ ನಾರಿಗೆ ತೋರ್ಬೇಕು. ಕಲಾವಿದರು ಕರೆಕ್ಟ್ ಆಗಬಾರ್ದಾಗಿತ್ತು, ಟೀಚರ್ ಕರೆಕ್ಟ್ ಆಗಬಾರ್ದು, ಮತ್ತು ಕಲಾವಿದರು ಕಂಬಲ್ ಆಗಬಾರ್ದು. ಇಂಡಿಯಾದಲ್ಲಿ ಕಳೆದ 30 ವರ್ಷದಲ್ಲಿ ಬಿದ್ದಿರೋದು ಮಸೀದಿ ಎಲ್ಲ ಕಲಾಲೋಕಗಳ ಸಮಗ್ರತೆಗೂ ಮುಗ್ಗಾಗಿದೆ. 25 ವರ್ಷದ ಹಿಂದೆ ಹೀಗೆ ಮಸೀದಿ ಬೀಳಿಸೋದು ತಪ್ಪು ಅಂತ ಸಹಿ ಮಾಡಿದ ಎಲ್ಲ ಕಲಾವಿದರು ಇವತ್ತು ಬೇರೆ ದನಿಯಲ್ಲಿ ಮಾತಾಡ್ತಾರೆ. ನಾವು ಮತ್ತೆ ಕಲೆಗೆ ಆಶ್ರಯಕ್ಕೆ ಹೋಗ್ಬೇಕು, ಮತ್ತೆ ಅನುಭವಕ್ಕೆ ಹೋಗ್ಬೇಕು, ವಾಪಸ್ಸು ಈ ಸಿಂಹೋಲ್ಲಂಘನ ತತ್ವವನ್ನು. ಸಿಂಹೋಲ್ಲಂಘನ ಅಂದ್ರೆ ಜನರ ನೋವಿಗೆ ಜಾತಿ, ಧರ್ಮ, ದೇಶದ ಕಾಲ ಮಿತಿ ಇಲ್ಲದೆ ಮಿಡಿಯುವ ಕರುಣೆ, ಬುದ್ಧನ ಕರುಣೆ ಮತ್ತು ಮೈತ್ರಿ. ಆ ಮೈತ್ರಿಯನ್ನು ಮರಳಿ ಭಾರತಕ್ಕೆ ತರಬೇಕಂದ್ರೆ ಕಲೆಗೆ ತುಂಬಾ ದೊಡ್ಡ ಜವಾಬ್ದಾರಿ. ಆಗ್ಲೇ ಯಾರೋ ಏನಂದ್ರೆ ಪ್ರತಿಯೊಂದು ಪ್ರೊಫೆಷನ್ಗೂ ಒಂದೊಂದು ಮನೋಧರ್ಮ ಮಾಡಿದ್ರು. ಅಂದ್ರೆ ಇನ್ನರ್ ಲೈನ್, ಆಕ್ಟರ್ ಒಂದು ಲೈನ್ ಬೇಕು, ಇನ್ನರ್ ಲೈನ್. ಸೊ ಯಾಕಂದ್ರೆ ರೈತ ಬೀಜ ಬಿತ್ತುವಾಗ ಯಾವ್ಯಾವುದೋ ಹೊತ್ತಿಗೆ ಬೀಜ ಬಿತ್ತೋದಿಲ್ಲ, ಅದು ಅವನ ಮನೋಧರ್ಮ. ಇಂಥ ಕಾಲಕ್ಕೆ, ಇಂಥ ಮಳೆಗೆ, ಇಂಥ ಬೀಜ ಬಿತ್ತಿದರೆ ಬೆಳೆ ಬರುತ್ತೆ, ಅದು ಅವನ ಜ್ಞಾನ. ಸೊ ಗೀಜಗ ತನ್ನ ಗೂಡು ಕಟ್ತದೆ, ಅದು ಅದರ ಜ್ಞಾನ, ಅದು ಒಂದು ಸೈನ್ಸ್ ಕೂಡ. ಹಾಗೆ ನಟನಾದವನಿಗೆ ಒಂದು ಮನೋಧರ್ಮ ಬೇಕು. ಇದು ಯಾವ ಥರದಲ್ಲಿ ಅಂತಂತಂದ್ರೆ, ಅದು ಆಧ್ಯಾತ್ಮಕ್ಕೂ ನಟನೆಗೂ ಆಧ್ಯಾತ್ಮಕ್ಕೂ ಬಹಳ ಹತ್ತಿರದ ಇದು ಸಂಬಂಧ. ಒಂದು ಕ್ಷಣ ಕೆಲವರು ದೊಡ್ಡ ನಟರೆಲ್ಲ ಹೇಳ್ತಿರ್ತಾರೆ, ಮುಟ್ಟಿದ್ದೆಲ್ಲ ಚಿನ್ನ ಆಯಿತು, ಮುಟ್ಟಿದ್ದೆಲ್ಲ ಬಂಗಾರ ಆಯಿತು ಆನ್ ಸ್ಟೇಜ್. ಕೆಲವು ಪ್ರದರ್ಶನಗಳು ಸಾಕಾರ ಆಗಿರೋದಿಲ್ಲ. ಇವತ್ತು ನನಗೆ ತುಂಬಾ
ಖುಷಿ ಕೊಡ್ತು ಅಂತ ಹೇಳ್ತಾರಲ್ಲ, ಅವತ್ತು ಮುಟ್ಟಿದ್ದೆಲ್ಲವೂ ಬಂಗಾರ ಆಗಿರುತ್ತೆ. ಅಂದ್ರೆ ಎಲ್ಲರೂ ತನ್ನೊಡನೆ, ತನ್ನ ಜೊತೆಗೆ, ತನ್ನ ಪ್ರವಾಹದಲ್ಲಿ ಆ ಕಥೆಯಲ್ಲೇ ಸಾಗಿ ಹೋಗಿರ್ತಾರೆ ಅಂತ. ಹಾಗೇನೆ ಅಂದ್ರೆ ಆಧ್ಯಾತ್ಮಕ್ಕೂ ನಟನೆಗೂ ತುಂಬಾ ಹತ್ತಿರವಾದಂಥ ಒಂದು ಸಂಬಂಧ ಇದೆ. ಹಾಗೆ ಆ ತತ್ವಪದ ಆಗ್ಬೋದು, ಸೂಫಿಗಳಾಗ್ಬೋದು, ಈ ಜಗತ್ತಲ್ಲಿ ಇರೋದೆಲ್ಲ ಒಂದೇ ಧರ್ಮ. ಸೊ ನಾವೆಲ್ಲ ಆ ಬದುಕಿದ ಮೇಲೆ, ಹುಟ್ಟಿದ ಮೇಲೆ ಆ ಯಾನದಲ್ಲಿ ಹೋಗೋದಿದೆಯಲ್ಲ, ಯಾರಿಗೂ ತನ್ನ ಉದ್ಯೋಗದಲ್ಲಿ ತನ್ನ ಅವ ವ್ಯಾಪಾರಿ ಆಗಿರ್ಬೋದು, ರೈತ ಆಗಿರ್ಬೋದು, ಕುಲುಮೆ ಆಗಿರ್ಬೋದು, ಬಡಿಗ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಟ ಆಗಿರ್ಬೋದು, ಸಂಗೀತಗಾರ ಆಗಿರ್ಬೋದು, ಚಿತ್ರಕಲಾವಿದ ಆಗಿರ್ಬೋದು, ಅವರೆಲ್ಲ ಒಂದು ಧರ್ಮದಲ್ಲಿ ಹರಿತಾ ಹೋದಾಗ ಅದೇ ಒಂದು ಬಹಳ ಚಂದದ ಆಧ್ಯಾತ್ಮವೇ ಹೌದಂತ. ಮಾತಾಡೋಕ್ಕಿಂತ ನೀನೇ ಮಾಡ್ಕೊಂಡು